ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲಿ ಬಾಗಲಕೋಟೆ ತಾಲೂಕ್ ಜಿಲ್ಲಾ ಯರಗುದ್ರಿಂತ ಮಾಡ್ತಾ ಇದ್ದೀನಿ. ಆಗ್ಲಿ ಆಗ್ಲಿ, ಇದೇ ಮೊದಲನೇ ಸರಿ ಮಾತಾಡ್ತಿರೋದಾ? ಹಾ, ಮೊದಲೇ ಸರಿ ರೀ. ಏನು ಮಾಡ್ಕೊಂಡಿರೋದು? ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಗುರುಜಿ. ಇವೆಂಟ್ ಮ್ಯಾನೇಜ್ಮೆಂಟ್? ಹಾ. ಏನಿರುತ್ತೆ ಅಲ್ಲಿ ನಿಮ್ಮ ಕೆಲಸ? ನಂದ ಏನೈತ್ರಿ, ಮ್ಯಾರೇಜ್ ಕಾರ್ಯಕ್ರಮದ್ದು ರೀ. ಓಕೆ, ಮದುವೆಗಳು, ಆ ಮಂಟಪ ಅಥವಾ ಬೇರೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡೋದು. ಹಾ, ಅದ್ರದ್ದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತೇವ್ರಿ. ಊಟದಿಂದ ಹಿಡಿದು ಬರೋರು ಹೋಗೋರ್ನ ಕಳಿಸ್ಕೊಡೋದ್ರಿಂದ ಹಿಡಿದು ಈ ಶಾಮಿಯಾನ ಅಥವಾ ಚೇರ್ಸು ಅಥವಾ ಎಲ್ಲ A to Z ಗುರುಜಿ. ಶಾಮಿಯಾನ, ಡೆಕೋರೇಷನ್, ಚೇರ್ಸ. ಗಂಡು ಹೆಣ್ಣು ನೋಡ್ಕೋ ಕೆಲಸ ಅಂತೂ ಅಲ್ಲ. ಅಲ್ಲಲ್ರಿ. ಎಲ್ಲ ಗಂಡು ಹೆಣ್ಣು ರೆಡಿ ಇರ್ತಾರೆ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಈ ಎಲ್ಲ ಗಂಟ ಹಾಕೋ ಕೆಲ್ಸನ ವ್ಯವಸ್ಥೆ ಮಾಡ್ತೀನಿ ಗುರುಜಿ. ಬಹಳ ಸಂತೋಷ ನೋಡಿ. ಅಂಥದ್ದು ಪಾಪ ನೋಡಿ, ದುಡ್ಡಿರುತ್ತೆ ಎಷ್ಟೋ ಸಾರಿ, ಆದ್ರೆ ಅದೊಂದು ವ್ಯವಸ್ಥೆ ಮಾಡೋದಿಕ್ಕೆ ನಿಮ್ಮಂತ ಮಹನೀಯರು ಸಿಕ್ಕಾಗ ಎಷ್ಟೋ ಸಾರಿ ದುಡ್ಡುಗಳು ನಮ್ಮ ಭಾರ ಇಳಿಸೋದಿಲ್ಲ. ಯಪ್ಪ ಎಷ್ಟಾದ್ರೂ ಆಗ್ಲಿ ಕೊಡ್ತೀನಿ ಕಣೆ, ಅದೊಂಚೂರು ವ್ಯವಸ್ಥಿತವಾಗಿ ಬಂದವರು ಹೋದವ್ರನ್ನ ಚೆನ್ನಾಗಿ ವ್ಯವಸ್ಥೆ ಮಾಡಪ್ಪ ಅನ್ನೋದು ಇದೆಯಲ್ಲ, ಅದು ನಿಮ್ಮನ್ನು ನಂಬಿಕೊಂಡು ಅವ್ರು ಬಿಟ್ಟಿರ್ತಾರೆ, ಹೌದಲ್ವಾ? ಈಗೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಆಗ್ಲಿ. ಎಷ್ಟು ವರ್ಷ ನಿಮಗೆ? ಏನ್ ಗುರುಜಿ? ಎಷ್ಟು ವರ್ಷ ನಿಮಗೆ ಎಂದೆ? ನಾ 34 ರೀ. 34 ವರ್ಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಈಗ ಒಂದ್ 15 ದಿನದ ಹಿಂದ್ಗಡೆ ಅಂತ ನೋಡ್ತಾ ಇದ್ದೀನಿ ಗುರುಜಿ. ಹೇಳಪ್ಪ, ಏನ್ ವಿಚಾರ ಹೇಳ್ಕೊಳ್ಬೇಕು? ನಂದ ಮ್ಯಾರೇಜ್ ಪ್ರಾಬ್ಲಮ್ ಆಗಿದೆ ಗುರುಜಿ. ಅಂದ್ರೆ ಮದುವೆ ಆಗಿಲ್ವಾ? ಆಗಿಲ್ಲ, ಆಗ್ಬೇಕು ಗುರುಜಿ. ಆಗಬೇಕು ಅಲ್ಲ, ಆಗಬೇಕು ಅನ್ನೋದು ಹೌದಲ್ಲ? ಹಾ ಗುರುಜಿ. ಹೇಳಪ್ಪ, ಮೊದ್ಲಿಂದ ಹೇಳಪ್ಪ. ನಾನು ಏನೈತಿ, ಈಗ 15 ವರ್ಷದಿಂದ ಒಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೆ ಗುರುಜಿ. ಈಗ ನಿಮ್ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? ನಾನು ಒಬ್ಬನೇ, ಒಬ್ರು ಸಿಸ್ಟರ್ ಇದ್ದಾರೆ, ಅವ್ರದ್ದು ಮ್ಯಾರೇಜ್ ಆಗಿದೆ. ಅಪ್ಪ ಅಮ್ಮ ಏನ್ ಮಾಡೋದು? ಅಂದ್ರೆ ವ್ಯವಸಾಯನ? ಅಪ್ಪಾರು ತೀರ್ಕೊಂಡಾರ, ಅವರ ಮನ್ಯಾಗ ಹೋಮ್ ವರ್ಕ್ ಮಾಡ್ತಾರ್ರಿ. ಏನ್ ಮಾಡ್ತಾರೆ? ಮನೆಯಲ್ಲೇ ಮಾಡ್ತಾರ್ರಿ. ಓಕೆ, ಮನೆಯಲ್ಲೇ ಇರ್ತಾರೆ. ಹಾ ರೀ. ಸೊ ಈಗ ತಂಗಿ ಇದ್ರು ಅಥವಾ ಅಕ್ಕನೋ ತಂಗಿನೋ? ತಂಗಿರಿ. ಓಕೆ, ಅವ್ರನ್ನ ಮದುವೆ ಮಾಡಿ ಕಳಿಸಿದ್ದೀರಿ? ಹಾ, ಮದುವೆ ಮಾಡಿ ಕೊಟ್ಟಿದ್ದೀರಿ. ಅವ್ರಿಗೆ ಎರಡು ಮಕ್ಕಳಿದ್ದಾವ್ರಿ. ಆಯ್ತು. ಈಗ ಅಮ್ಮ ನೀವಿಬ್ರೆ? ಹಲೋ, ಕೇಳಿಸ್ತಾ ಇದೀನಪ್ಪ? ಹಾ, ಕರೆಕ್ಟ್ ಕೇಳ್ತೈತೆ. ಈಗಿರೋದು ಅಮ್ಮ ನೀವು ಇಬ್ರೆ? ಹಾ, ಇಬ್ರೇ ರೀ. ಆಯ್ತು. ಈ ಇವೆಂಟ್ ಮ್ಯಾನೇಜ್ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನು ಬಿಫೋರ್ ಒಂದ್ 13-14 ವರ್ಷ ಆಯ್ತು ಗುರುಜಿ. ಓಕೆ, ಆಯ್ತು. ಈಗೇನೋ ಹೇಳಲಿಕ್ಕೆ ಬಂದಿದ್ದೀರಲ್ಲ, ಇದು ಬೇರೆ, ಇದು ಪ್ರೀತಿ ವಿಚಾರ. ಹಾ ರೀ. ಆಯ್ತು. ಅಮ್ಮ ಎಲ್ಲ ಆರೋಗ್ಯವಾಗಿದ್ದಾರಾ? ಆರಾಮಾಗಿದ್ದಾರೆ ಗುರುಜಿ. ಸಂತೋಷ. ಹೇಳಪ್ಪ, ನಿಂದೇನು ವಿಚಾರ? ನಾನು ಈಗ ಏನೈತಿ, ಅದು ಮ್ಯಾರೇಜ್ ಏನೈತಿ, ಅದು ಇಂಟರ್ ಕಾಸ್ಟ್ ಆಗುತ್ತ ಗುರುಜಿ. ಅಯ್ಯೋ, ಅಲ್ಲಿಂದ ಹೇಳಪ್ಪ, ಹೆಂಗ್ ಪರಿಚಯ ಇದು? ನಾವ್ ಏನೈತಿ, ನಾ ಡಿಗ್ರಿ ಹೋಗ್ತಾ ಇದ್ದೆ ಗುರುಜಿ. ಅವರು ಏನೈತಿ 10th ಇದ್ರು ಗುರುಜಿ. ಓಕೆ. 10th ಇದ್ದಾಗ ಹಿಂಗ ಹೋಗುತ್ತಾ ಬರ್ತಾ ಏನೈತಿ, ರೋಡಲ್ಲಿ ಕ್ರಾಸ್ ಆಗೋ ಟೈಮ್ ಮೂಮೆಂಟ್ ನಲ್ಲಿ ಆಯ್ತು, ಹಿಂಗಾಗಿ ಪರಿಚಯ ಆಯ್ತು ಗುರುಜಿ. ಅಂದ್ರೆ ನೀವು ಡಿಗ್ರಿಲಿದ್ದಾಗ ಆಕೆ 10ನೇ ಕ್ಲಾಸಲ್ಲಿ ಓದ್ತಿದ್ರು? ಹೌದು ಗುರುಜಿ. ಓ, ಈ ಕಣ್ಣೋಟಗಳ ಪ್ರೀತಿ. ಹಾ ರೀ. ಆಯ್ತು. ಮತ್ತು ಆ ಮೊದಲು ಪ್ರೀತಿಯನ್ನು ವ್ಯಕ್ತಪಡಿಸಿದವ್ರು, ಪ್ರಪೋಸ್ ಮಾಡಿದವ್ರು ನೀವ ಅವರ? ನಾವೇ ಮಾಡಿದೀವಿ ಗುರುಜಿ. ಏನಂತ ಮಾಡಿದ್ರಿ? ಬಟ್ ನಾವ್ ಹಿಂಗ ನಿಮ್ನ ಲವ್ ಮಾಡ್ತಾ ಇದ್ದೀವಿ, ನೀವು ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಕೇಳಿದಾಗ, ಆಯ್ತಲ್ಲ ಹೇಳ್ತೀನಿ, ಸ್ವಲ್ಪ ದಿನ ನೋಡಿ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ಅಂದ್ರೆ ಹಿಂಗ್ ಹೇಳೋಕ್ಕಿಂತ ಮುಂಚೆ ಕಡಿಮೆ ಅಂದ್ರೆ ಒಂದ್ 3-4 ತಿಂಗಳು ಅಬ್ಸರ್ವ್ ಮಾಡಿದ್ರಾ? ಅಬ್ಸರ್ವ್ 3-4 ತಿಂಗಳ, 1 ವರ್ಷ ಆಗಿದೆ ಗುರುಜಿ. ಹೇಳಕ್ಕೆ 1 ವರ್ಷ ತಾಂಡಿದ್ದೀರಿ? ಹಾ ರೀ. ಅಂದ್ರೆ ಫೋನಾಗ ಹೇಳಿದ್ದ? ಡೈರೆಕ್ಟ್ ವಾಪಸ್ ಇಲ್ಲ ಇಲ್ಲ ಇಲ್ಲ, ನಮ್ಮ ಫ್ರೆಂಡ್ ಏನೈತಿ ಹೆಲ್ಪ್ ಮಾಡಿದ ಗುರುಜಿ. ಎಲ್ಲ ಫ್ರೆಂಡ್. ಬಟ್ ಅವರು ಅವ್ರೇನೈತಿ, ಆ ಹುಡುಗಿ ಜೋಡಿ ಅವರು ಖಾಸಾಗಿದ್ರು. ಓಕೆ, ನಿಮ್ಮ ಫ್ರೆಂಡು ಆ ಹುಡುಗಿಯೊಂದಿಗೆ ಒಂದ್ ರೀತಿ ನಿಮಗಿಂತ ಮೊದಲೇ ಒಂಚೂರು ಪರಿಚಯ ಇದ್ರು? ಹಾ, ಪರಿಚಯ ಇದ್ರಿ. ಸೊ ಏನ್ ಸಹಾಯ ಮಾಡದ ನಿಮ್ ಫ್ರೆಂಡು? ಇಲ್ಲ, ಹಿಂಗ ಆಗಾಕತ್ತೈತಿ, ಹಿಂಗ್ ಮಾಡಾಕತ್ನು, ಅವರು ನೋಡಾಕತ್ತಾರ, ನಾವು ನೋಡಾಕತ್ನು ಅಂತ ಹೇಳಂತ್ಲೆ, ಇಲ್ಲ ಕೇಳೋನ್ಲ ಅದಕ್ಕೇನೈತಿ ಅಂತ ಹೇಳಿ ಡೈರೆಕ್ಟ್ ಈ ತರ ಇದೆ, ಈ ತರ ವಿಜಯ ಹಿಂಗ್ ಮಾಡಾಕತ್ತಾರ. ಆ ಹುಡುಗಿಗೆ ಹೋಗಿ ನಿಮ್ ಪ್ರೀತಿಯನ್ನು ಹೇಳಿದ್ದು ನಿಮ್ ಫ್ರೆಂಡ್? ಹೇಳಂತ್ಲೆ ಅವ್ ಹೇಳಂತ್ಲೆ ಒಪ್ಕೊಂಡಿರ್ಲಿಲ್ಲ. ವಾಪಸ್ ಐತ್ಲ, ನಾ ಏನೈತಿ, ಇಲ್ಲ ವಾಪಸ್ ಬಂದ್ ಏನಂದ ಡೈರೆಕ್ಟ್ ಆಗಿ, ಇಲ್ಲ ನಾವ್ ಹೇಳಿದ್ರೆ ಐತ್ಲ ಒಂದ್ ಸ್ವಲ್ಪ ನಿಮಿಷ ದಯವಿಟ್ಟು ಒಂದ್ ಹತ್ರ ಕೂತ್ಕೊಂಡು ಮಾತಾಡ. ನಿನ್ ಧ್ವನಿ ವೇರಿಯೇಷನ್ ಆಗ್ತಿದೆ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಹೌದೌದು ಗುರುಜಿ, ಒಂದ್ ಕಡೆ ಕುಂದಿರ್ತೀನಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಈಗ
ಸರಿ. ಅವರು ನಮ್ಗೆ ಏನೈತಿ, ನೀ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರ ಇತ್ಲ ಹೇಳ್ತ ನಿನ್ನ ಪ್ರಪೋಸ್ ಅಕ್ಸೆಪ್ಟ್ ಮಾಡ್ಕೋತಾರ. ಬಟ್ ಇತ್ಲ ನಾವ್ ಹೇಳಂತ್ಲೆ ಒಂದ್ಸರ ಇದಾಗತ್ತ. ಹೋಗಿ ನೀನು ಕೇಳ್ಕೊ ಅಂತ ಅನ್ನಂತ್ಲೆ ಆಯ್ತು ಬೇಡಪ್ಪ ಮತ್ತೆಲ್ಲ ಏನ್ರ ಏನ್ರ ಪ್ರಾಬ್ಲಮ್ ಆಗಿದಿತ್ತು ಬೇಡ ಅಂತೇಳಿ ನಾನ್ ಅನ್ರಿ. ಒಂಚೂರು ಜೋರ ಮಾತಾಡಪ್ಪ. ನಾವ್ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡೋಣ ಅಂತಲೇ ನನ್ಗ ಡೇರಿಂಗ್ ಆಗ್ಲಿಲ್ಲ ಸರ್ ಗುರುಜಿ ಅವ್ರಿಗೆ. ಧೈರ್ಯ ಬರ್ಲಿಲ್ಲ ಅಂತ? ಹಾ, ಧೈರ್ಯ ಬರ್ಲಿಲ್ಲ. ಏನಾಗ ನಿಮ್ಗೊಂದು 19 21 ವರ್ಷ? ಯಾರು ನಮ್ಗ? ಅಷ್ಟ 22 ರನ್ನಿಂಗ್ ಇತ್ತು ಗುರುಜಿ. ಓಕೆ, ನೀವ್ ಹೇಳೋದು ಬೇಡ, ನಿಮಗೆ ಧೈರ್ಯ ಬರ್ಲಿಲ್ಲ, ಸ್ನೇಹಿತರ ಹತ್ರ ಹೇಳಿ ಕಳಿಸಿದ್ರಿ. ಅಲ್ಲೇನಾಯ್ತು? ಅಲ್ಲೇ ಅವ್ರ ಐತ್ಲ ಹೇಳಕ್ ನಿನ್ಗ ಆತರ ಏನಿಲ್ಲ, ನಾ ಇನ್ನೂ ತಿಳ್ಕೊಂಡಿಲ್ಲ, ಅವ್ರ ರಾಂಗ್ ತಿಳ್ಕೊಂಡಿದ್ದಾರೆ, ಬೇಡ ಇದೆಲ್ಲ ಐತ್ಲ ಸರಿ ಆಗಲ್ಲ ಅಂತೇಳಿ ಹೇಳಿ ಕಳ್ಸಿದ್ರು ಗುರುಜಿ ಅವನ ಮುಂದೆ. ಓಕೆ, ವಾಪಸ್ ಅವ ಹೇಳುದ್ರಾಗ ಅಬ್ಸರ್ವ್ ಮಾಡಿ ಐತ್ಲ ಹೇಳಕ್ ನಿನ್ಗೆ ಡೈರೆಕ್ಟ್ ಖಂಡಿತ ನೀವು ಹೋಗಿ ಪ್ರಪೋಸ್ ಮಾಡಿದ್ರ ಖಂಡಿತ ಒಪ್ಕೋತಾರ. ಬಟ್ ಏನೈತಿ ನೀನ ಮಾಡ್ಬೇಕಪ್ಪ ಮ್ಯಾನೇಜ್ಮೆಂಟ್, ಬ್ಯಾರೆ ಯಾರಿಗೂ ನನ್ ಕಳ್ಸಿದಂಗ ಯಾರನ್ನಾರ ಕಳ್ಸಿ ಮತ್ತ ಬೇಸ್ಕೊಂಡ್ ಬರ್ತೀಯ ಅಂತೇಳಿ ಅಂದ್ರ. ಓಕೆ, ಸರಿ ಬಿಡು ಅಂತ ಹೇಳಿ ಬ್ಯಾಡ್ ಬಿಡು ಎಲ್ಲೇ ಇಲ್ಲಿಗೆ ಹೋಗ್ಲಿ ಇದು ಮುಕ್ತಾಯ ಆಗ್ಲಿ ಅಂತೇಳಿ ಇದ್ ಮಾಡಿದೆ ಗುರುಜಿ. ಆಗಂತ್ಲೆ ವಾಪಸ್ ಏನಾಯ್ತು, ಅದ ಮತ್ ದೊಡ್ಡ ಮಾಡಿ ನಮ್ ಫ್ರೆಂಡ್ಸ್ ಒಂದ್ ಸರ್ಕಲ್ ಇರುತ್ತಲ್ಲ ಗ್ರೂಪ್, ಅವ್ರೆಲ್ಲಾ ಏನಂದ್ರು, ಇಲ್ಲ ನಾವೆಲ್ಲಾ ಇರ್ತೀವಿ, ಹೋಗು ಪ್ರಪೋಸ್ ಮಾಡಿ ನೋಡೋಣ ಏನಾಗತ್ತ ಅಂತ ಅಂದ್ರಿ. ಅನ್ನಂತ್ಲೆ ಹೋದೆ, ಹೋಗಿ ಏನೈತಿ ಪ್ರಪೋಸ್ ಮಾಡಿದೆ. ಮಾಡಂತ್ಲೆ ಅವ್ರ ಏನಂದ್ರು, ಅವ್ರ ಇವ್ರ ಕಡೆ ಯಾಕೆ ಕಳಿಸ್ತಾರ, ಹಂಗಿದ್ರೆ ಡೈರೆಕ್ಟ್ ಬಂದ್ ನನ್ನ ಕೇಳ್ಬೇಕಿಲ್ವ ಅಂತ ಅಂದ್ರು. ಅನ್ನಂತ್ಲೆ ಆಯ್ತು ಹಿಂಗೈತ್ರಿ ಹಂಗ ಅಂತೇಳಿ ಕೇಳಿದೆ. ಬಟ್ ಯಾರ ಮುಂದೆ ಅನ್ನಕ್ ಹೋಗ್ಬೇಡ್ರಿ, ಇರ್ಲಿ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ನಂಬರ್ ಅಂತೂ ತಗೊಂಡ್ರಿ. ಓಕೆ, ಅಂದ್ರೆ ನೀವು ಒಮ್ಮೆ ಮಾತಾಡ್ಸಿದ್ ಹೌದಾ ಅವ್ರನ್ನ? ಇಲ್ಲ, ಅದ ಅವ್ರನ್ನ ನಮ್ಮ ಫ್ರೆಂಡ್ ಕಳ್ಸಿದ್ದಿಂದ ನೆಕ್ಸ್ಟ್ ಟೈಮ್ ನಾನ ಹೋದದ್ರಿ ಅಲ್ಲಿ. ಓಕೆ, ಅದಕ್ಕೆ ಪೂರ್ವದಾಗಂಕ್ರು ಎಲ್ಲಿ ಕಣ್ಣೋಟದಲ್ಲಿ ಅಷ್ಟೇ. ಅಷ್ಟ ಆತರ ಆಗಂತ್ಲೆ ಹಂಗ ಅದ ಅಪ್ಯಾರ ಏಕ ಕಂಟಿನ್ಯೂ ಆಯ್ತು. ಕಂಟಿನ್ಯೂ ಆಯ್ತು. ಅವರು ಇತ್ಲ ಹೇಳ್ತ ನಿನ್ಗೆ 10th ಮುಗಿಸಿ PUC ಬಂದ್ರು, PUC ನಾನು ಡಿಗ್ರಿ ಮುಗಿಸಿ ಏನೈತಿ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ನಾನು ಎಂಟ್ರಿ ಆದೆ. ಅವರು ಏನಿದೆ ಹಂಗ ಎಜುಕೇಶನ್ ಡಿಗ್ರಿ ಅವರು ಕಂಪ್ಲೀಟ್ ಮಾಡಿದ್ರು. ಮಾಡಿ ಏನೈತಿ ಅದ ಆತರ ಅವರು ಡಿಗ್ರಿ ಮುಗಿಸಿ ಮನೆಯಲ್ಲೇ ಉಳ್ಕೊಂಡ್ರು. ಅಂದ್ರೆ ಈಗ ನನ್ನ ಪ್ರಶ್ನೆ, ಆ ಸಮಯದಲ್ಲಿ ಏನು ಆ ಪ್ರೀತಿ ಒಪ್ಕೊಂಡ್ರು ಇಲ್ವಾ? ಆಗ ಅಂದ್ರೆ 10ನೇ ಕ್ಲಾಸ್ ಓದೋ ಸಮಯದಲ್ಲಿ ಒಪ್ಕೊಂಡ್ರು. ಓ, ಅದು ಅಂದ್ರೆ ನೀವು ಮಾತಾಡ್ಕೊಂಡೆ ಮುಂದುವರೆದಿದ್ರಿ? ಹಾ ರೀ. ಓಕೆ, ಅವ್ರದ್ದು PUC ವರ್ಗೂ ಬಂದ್ರು? PUC ಆಯ್ತು, ಡಿಗ್ರಿ ಮುಗೀತು, ವಾಪಸ್ ಐತ್ಲ ಹೇಳ್ತ ನಿಮ್ಮ ಮನೆಯಲ್ಲೇ ಉಳ್ಕೊಂಡ್ರು. ಎಲ್ಲಾ ಈಗಾದ್ರೂ ರನ್ನಿಂಗ್ ಇತ್ತು. ಓಕೆ, ಇವಾಗೂ ರನ್ನಿಂಗ್ ಇದೆ. ಬಟ್ ಆದ್ರೆ ಏನಾಯ್ತು, ಈಗ ಅವ್ರಿಗೆ ಬೇರೆ ಕಡೆ ಐತ್ಲ ಹೇಳ್ತ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಅಂದ್ರೆ ಈಗ ಅವ್ರಿಗೆ ಬೇರೆ ಕಡೆ ಮದುವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ? ಹಾ, ಆತರ ಆಗ್ತಿದೆ. ಬಟ್ ಐತ್ಲ ಇಂಟರ್ ಕಾಸ್ಟ್ ಆದ ಸಂಬಂಧ ಪ್ರಾಬ್ಲಮ್ ಆಗಿದೆ. ಓ, ಅಂದ್ರೆ ನೀವು ಬೇರೆ ಬೇರೆ ಜಾತಿ ಅಂತಲ್ಲ? ಹಾ ರೀ. ಓಕೆ, ಬಟ್ ನಿಮ್ದು ಎಷ್ಟು ವರ್ಷದ ಪ್ರೀತಿ ಹಾಗೆ ನೋಡಿದ್ರಿ? 15 ವರ್ಷದ ಗುರುಜಿ. 15 ವರ್ಷ? ಹಾ ರೀ. ಅಂದ್ರೆ ನೀವಿನ್ನು ಮದುವೆ ಆಗಿಲ್ವಾ? ಇನ್ನೂ ಇಲ್ಲ ಗುರುಜಿ. ಈಗ ಎಷ್ಟು ವರ್ಷ ಅಂದ್ರಿ ನಿಮಗೆ? 34 ರೀ. ಅಯ್ಯೋ, ಮತ್ತೆ ಆ ಹುಡುಗಿಗೆ ಎಷ್ಟು ವರ್ಷ? ಅವರು 30 ರನ್ನಿಂಗ್ ಇದೆ ಗುರುಜಿ. ಅವರು ಮದುವೆ ಆಗಿಲ್ಲ? ಯಾವ್ದು ಇಲ್ಲ, ಇವಾಗ ಆಗ್ತಿದೆ. ಅಲ್ಲ, ಈಗ ಒಂದ್ ಪ್ರಶ್ನೆ, ಅಂದ್ರೆ ನೀವು ಮದುವೆ ಆಗದಿರೋದಕ್ಕೆ ಕಾರಣ ಈ ಪ್ರೀತಿಲಿದ್ದೆ ಅಂತನೋ ಅಥವಾ ಏನು? ಇಲ್ಲ, ಅದ ಏನೈತಿ, ನಂದು ಒಂದ್ ಸ್ವಲ್ಪ ಇತ್ಲ ಹೇಳ್ತ ನಿನ್ಗ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದ್ದ ಸಂಬಂಧ ನಾವು ಮುಂದೆ ಹಾಕೋತ ಬಂದಿವ್ರಿ. ಅಂದ್ರೆ ಹೆಣ್ಣು ಸಿಗ್ಲಿಲ್ವಾ? ಹೆಂಗ್ರಿ? ಹೆಣ್ಣು ಸಿಗ್ಲಿಲ್ವಾ ಮದುವೆ? ಆತರ ನಾವು ನೋಡಾಕ ಹೋಯ್ತಲ ಹೇಳ್ತ ನಿನ್ಗ, ಆತರ ಏನು ಆಗ ಮೂಮೆಂಟ್ನಾಗ ಐತ್ಲ ನಾನು ನೋಡಾಕ ಇದು ಲವ್ ಅಫೇರ್ ಆಗಂತ್ಲೆ ವಾಪಸ್ ಅದ್ರ ಕಡೆ ತಲೆನ ಬೇರೆ ಕಡೆ ನೋಡಾಕತ್ತು ಹೋಗ್ಲಿಲ್ಲ ಗುರುಜಿ. ಬಟ್ ಈಕೆ ಯಾಕೆ 30ವರೆಗೂ ಮದುವೆ ಆಗಿಲ್ಲ? ಬಟ್ ಅವ್ರು ಐತ್ಲ ಹೇಳ್ತ ನಿಮ್ಗ, ಅವ್ರಿಗೂ ಐತ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದ್ದ ಸಂಬಂಧ ಅವರು ಹಂಗ ಬಂದ್ರು ಗುರುಜಿ. ಬಟ್ ನಿಮ್ ಪ್ರೀತಿ ಕಾರಣಕ್ಕೇನಲ್ಲ? ಪ್ರೀತಿ ಕಾರಣಕ್ಕಂತೇನಿಲ್ಲ. ಓಕೆ, ಬಟ್ ಓಕೆ, ಆದ್ರೆ ಆಯ್ತು, ಇಲ್ಲಾಂದ್ರೆ ತೊಂದರೆ ಇಲ್ಲ ಅನ್ನೋ ಸ್ಥಿತಿಲಿ ಇದ್ರ ಅಥವಾ ಆಗ್ಲೇಬೇಕು ಅನ್ನೋ ಹಠ ಇತ್ತ ನಿಮ್ಮಿಬ್ರಿಗೂ? ಆಗ್ಲೇಬೇಕನ್ನೋ ಹಠ ಅನ್ನೋದಕ್ಕೆ ಏನೈತಿ, ಬಟ್ ಐತ್ಲ ಇಬ್ಬರದು ಇತ್ತು ಗುರುಜಿ. ಬಟ್ ಈ ಪರಿಸ್ಥಿತಿ ಏನೇನು ಆಗಬಲ್ಲದು ಅಥವಾ ಈ ಜಾತಿ ಅಥವಾ ಇದು ಸಾಧ್ಯ ಇಲ್ಲ ಅಂತ ಕೂಡ ನಿಮ್ಗೊಂದು 80% ಖಾತ್ರಿ ಇತ್ತು?
ಹಾ ಗುರುಜಿ ಆತರ ಈಗ ನಾವ್ ಯಾಕಂದ್ರ ನಾವ್ ಮಾಡೋ ಮೂಮೆಂಟ್ನ್ಯಾಗ ಯಾವ ತರ ಐತಿ ಇವಾಗಿತ್ತು ನಾವೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಿನ ಜಾಸ್ತಿ ಹೋದ್ರೆ ಐತ್ಲ ಇದೆಲ್ಲಾ ಇಂಟ್ರಿ ಕಾಸ್ಟ್ ಅನ್ನೋದು ಹೋಗುತ್ತ. ಬಟ್ ಆ ಮೂಮೆಂಟ್ ಅಲ್ಲಿ ಐತ್ಲ ಹೇಳ್ತ ನಿನ್ಗ ಮನೆಯಲ್ಲಿ ಒಪ್ಪಿಸ್ಕೊಂಡ್ ಐತ್ಲ ಮಾಡ್ಕೊಂಡ್ರ ಆಯ್ತ ಅಂತೇಳಿ ಈ ತರ ಮಾಡಿದೀವಿ ಗುರುಜಿ. ಅಂದ್ರೆ ಪ್ರೀತಿ ಸಮಯದಲ್ಲಿ ಈಕೆ ಬೇರೆ ಜಾತಿಯಿಂದ ನಿಮಗೆ ಗೊತ್ತಿತ್ತಾ? ಹಾ ಗೊತ್ತಿತ್ತು ಗುರುಜಿ. ಓಕೆ, ಬಟ್ ಓಕೆ, ಒಂದು 10 ವರ್ಷ ಹಿಂಗೆ ಕಳೆದ್ರೆ ಆಮೇಲೆ ಈ ಜಾತಿ ಅನ್ನೋದು ಹೊರಟೋಗಿರುತ್ತೆ, ಆಮೇಲೆ ಆಗಬಹುದು ಅನ್ನೋದು ನಿಮ್ಮ ಯೋಚನೆ ಇತ್ತಾ? ಹಾ ಯೋಚನೆ ಇತ್ತು ಗುರುಜಿ. ಅಲ್ಲಪ್ಪ, ಜಾತಿದು ಸಾವಿರಾರು ವರ್ಷದಿಂದ ಹಂಗೆ ಬಂದ್ಬಿಟ್ಟಿದೆಯಲ್ಲಯ್ಯ. ಅದ ಬಂದಿದೆ. ಈಗ ನಾವು ನಿಂತೆ ಸಿಟಿ ಲೆವೆಲ್ ಆತರ ಆಯ್ತಲ್ಲ ಹೇಳ್ತ ನಿನ್ಗ, ಎಲ್ಲಾ ಹಳ್ಳಿ ಲೆವೆಲ್ ಆತರ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಅದು ಪ್ರೀತಿಗೆ ಅದು ಶಾಪ, ನನಗೆ ಅರ್ಥವಾಗುತ್ತೆ. ಅದನ್ನು ನಾನು ಕಂಡಿದ್ದೀನಿ, ಅದನ್ನು ಕೆಲವೊಮ್ಮೆ ಪರಿಹರಿಸಿದ್ದೀವಿ ಅಥವಾ ಅದನ್ನು ಒಂದು ಮಾಡಿದ್ದೀವಿ, ಹೌದು ಕೆಲವೊಂದ. ಬಟ್ ಇನ್ನೂ ಕೆಲವೊಂದು ಅದು ಬೇರೆ ಹೆಂಗೆ ಬಿಟ್ಟಿರುತ್ತೆ ಅಂದ್ರೆ ಕೇಳಕ್ಕಾಗಲ್ಲಪ್ಪ ಅದು. ಹೌದು ಗುರುಜಿ. ಬಟ್ ಇಲ್ಲೀಗ ಅವ್ರ ಮನೇಲಿ ಗಂಡು ನೋಡ್ತಿದ್ದಾರೆ ಅಂತ ಹೇಳಿದ್ರಿ. ಬಟ್ ಈಗ ಆ ಹುಡುಗಿ ಏನು ಹೇಳ್ತಾರೆ ನಿಮ್ಮ ಹತ್ರ? ಬಟ್ ಅವರು ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನ್ನ ಕರ್ಕೊಂಡು ಹೋಗು, ನಾನು ಬರಕ್ ತಯಾರದನಂತೆ ಹೇಳ್ತಾ ಇದ್ದಾರೆ ಗುರುಜಿ. ಓಹ್, ಕರ್ಕೊಂಡು ಹೋಗು, ನಾನು ಬರ್ತೀನಿ ಅಂತ. ಹಾ ರೀ. ಅಂದ್ರೆ ಮನೆ ಬಿಟ್ಟು ಹೋಗೋಣ ಅಂತಲ್ಲ? ಮನೆ ಬಿಟ್ಟ ಕರ್ಕೊಂಡು ಹೋಗಂತ ಹೇಳ್ತಾ ಇದ್ದಾರೆ ಗುರುಜಿ. ಬಟ್ ನೀವೇನಂತೀರಾ? ನಾನು ಏನಂತಿದ್ನಂದ್ರೆ, ಈಗ ಒಂದ್ ವರ್ಷ ಒಳಗಡೆ ಅವ್ರ ಮನೇಲಿ 1-2 ಆಕ್ಸಿಡೆಂಟ್ ಆಗಿದ್ವು ಗುರುಜಿ. ಯಾರು? ಅವ್ರ ಅಪ್ಪಾರ ಎಕ್ಸ್ಪೈರ್ ಆದ್ರ. ಓಹ್, ಅವ್ರ ತಂದೆ ತೀರ್ ಹೋದ್ರು. ಹಾ ರೀ. ಬಟ್ ವಾಪಸ್ ಅವ್ರ ಅಣ್ಣಾರು ಒಬ್ರು ಎಕ್ಸ್ಪೈರ್ ಆದ್ರು. ಓಹ್, ಒಂದೇ ವರ್ಷದಲ್ಲಿ ಇದು. ಓಕೆ ಓಕೆ, ಒಂದೇ ವರ್ಷದಲ್ಲಿ ಮನೆಯಲ್ಲಿ ಇಬ್ರು ಬಹಳ ಮುಖ್ಯವಾದವರೇ ತೀರ್ ಹೋದ್ರು. ಹಾ, ಮುಖ್ಯವಾದವ್ರೆ ತೀರಿ ಹೋದ್ರು. ವಾಪಸ್ ಏನೈತಿ ಆತರ ಆಯ್ತಲ್ಲ ಹೇಳ್ತ ನಿನ್ಗ. ಇದ್ರಾಗ ಆಯ್ತಲ್ಲ, ಅದು ವರ್ಷ ತುಂಬದ್ರೊಳಗೆ ಒಂದು ಮನೆಯಲ್ಲಿ ಹೊಸ ಕಾರ್ಯ ಮಾಡ್ಬೇಕಂತ ಇದಿರ್ತೈತಲ್ಲ. ಬಟ್ ಈಗ ಅವ್ರಮ್ಮ ಅವರು ಇಬ್ಬರೇ ಇರೋದ ಮನೇಲಿ? ಅವ್ರನ್ನ, ಅವ್ರಪ್ಪ, ಅವ್ರಮ್ಮ, ಅವ್ರ ಅಮ್ಮ ಮತ್ತೆ ವಾಪಸ್ ಅವ್ರ ಅಕ್ಕ ಇರ್ತಾರೆ. ಅಲ್ಲಪ್ಪ, ಅವ್ರ ಅಪ್ಪ ಅವ್ರ ಅಣ್ಣ ತೀರೋದ್ರಲ್ಲ. ಹಾ ರೀ. ಈಗ ಯಾರ್ಯಾರಿದಾರ ಅವರು ಮುಂದೆ? ಅವರು ಅಕ್ಕ, ಅವ್ರ ಅವ್ವಾರಿ, ಅವ್ರ ಅಮ್ಮಾರ. ಅಂದ್ರೆ 3 ಜನ ಇದ್ದಾರೆ. ಹಾ, 3 ಜನ. ಅಂದ್ರೆ ಅವ್ರ ಅಕ್ಕಂಗೆ ಇನ್ನೂ ಮದುವೆ ಆಗಿಲ್ವಾ? ಅವ್ರದ್ದು ಇನ್ನೂ ಇಲ್ಲ ಸರ್. ಅಂದ್ರೆ ಇವ್ರಿಗೆ 30 ಅಂದ್ರೆ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೆ ಇಟ್ಲ ಇವ್ರಿಗೆ ಇಟ್ಲ ಒಂದ್ 4 ವರ್ಷ ಡಿಫ್ರೆಂಟ್ ಇದೆ ಗುರುಜಿ. ಅವರು ಎಜುಕೇಶನ್ ಸಂಬಂಧ ಅಂತೇಳಿ ಮುಂದೆ ಹಾಕ್ತಾ ಇದ್ದಾರೆ. 30. ಓಕೆ, ಅವ್ರ ಮನೆ ಕತೆ ಏನಿರುತ್ತೋ ನಾನು ಮಾತಾಡಲ್ಲ. ಬಟ್ ಅವ್ರ ಹಕ್ಕುಂದೇ ಆಗಿಲ್ಲ ಅಂದಾಗ ತಂಗಿದ್ ಮಾಡ್ಲಿಕ್ಕೆ ಓಡಾಡ್ತವ್ರ. ಈಗ ಹೊಸ ಕಾರ್ಯ ಆಗ್ಬೇಕಲ್ಲ ಗುರುಜಿ. ಓಕೆ, ಅಕ್ಕ ಒಪ್ಪಲ್ಲ, ಹಾಗಾಗಿ ತಂಗಿದ್ ಮಾಡೋಣ ಅಂತ. ಹಾ ರೀ. ಈಗ ನೀವು ಅಥವಾ ನಿಮ್ಮ ವಿಚಾರವನ್ನ ಆ ಹುಡುಗಿ ಅವ್ರ ಮನೇಲಿ ಹೇಳೋ ಧೈರ್ಯ ಮಾಡಿಲ್ಲ? ಇಲ್ಲ, ನಾನು ಕೇಳ್ದೆ. ನಂದು ಇನ್ನೊಂದ ಏನೈತಿ, 1 ವರ್ಷದ ಒಂದು ಕೆಲಸ ಇದೆ ಗುರುಜಿ. ಅದ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಅದನ್ನ ಏನೈತಿ, ಗೌರ್ಮೆಂಟ್ ಕೆಲಸನಾ? ಹಾ, ಗೌರ್ಮೆಂಟ್ ಜಾಬ್. ಓಕೆ. ಬಟ್ ಇದನ್ನ ಮಾಡ್ಕೋತಾನೆ ಐತ್ಲ ಹೇಳ್ ನಿಮ್ಗ. ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ದೆ ಗುರುಜಿ. ಅದು ಆರ್ಡರ್ ಕಾಪಿ ಸಂಬಂಧ ವೇಟಿಂಗ್ ಇದೆ. ಅದ ಅಷ್ಟೊತ್ತಾಳಿಗೆ ಆಗಿ ಬರುತ್ತಾ. ಅದು ಆಗಿ ಬಂತಂದ್ರ ಏನೈತಿ, ಮುಂದ ಐತ್ಲ ಹೇಳ್ತೀನಿ ನಿನ್ಗ. ಹೇಳ್ಕೊಂಡು ಏನಾರು ಕನ್ವಿನ್ಸ್ ಮಾಡ್ಕೊಂಡ ಅಂತಂದ್ರು. ಬಟ್ ಈ ಟೈಮ್ ಇಲ್ಲ. ಏನ್ ಮಾಡ್ಕೊಂಡು? ನಂದ ಈ ಜಾಬ್ ಅಲ್ಲಿ ಸೆಲೆಕ್ಟ್ ಆತಂತ ಇಟ್ಕೊಳ್ಳಿ ಗುರುಜಿ. ಬಟ್ ಈ ಕನ್ವರ್ಟ್ ಅಂದಲ್ಲ, ಅದೇನದು? ಅಲ್ಲ, ಈಗ ಐತ್ಲ ಹೇಳ್ತೀನಿ, ಜಾಬ್ ನಂದ ಕನ್ಫರ್ಮ್ ಆಯ್ತಂದ್ರ ಮನ್ಯಾಗ ಕನ್ವಿನ್ಸ್ ಮಾಡ್ಕೊಂಡ್ ಐತ್ಲ ಹೇಳ್ತೀನಿ ನಿನಗ, ಮಾಡ್ಕೊಂಡು ಲೆಕ್ಕಕ್ಕೆ ಅನ್ನೋದು ನಂದಿತ್ತು ಗುರುಜಿ. ಓಕೆ, ಅಂದ್ರೆ ನಿಮಗ್ ಗೌರ್ಮೆಂಟ್ ಜಾಬ್ ಇದೆ ಅಂದಾಗ ಜಾತಿ ಅಡ್ಡ ಬರಲ್ಲ ಅನ್ನೋ ನಂಬಿಕೆ. ಹಾ, ಆತರ ಒಂದ್ ಸ್ವಲ್ಪ ನಮ್ದು ಜಮೀನು ಕಡಿಮೆ ಇದೆ. ಬಟ್ ಅದೊಂದ್ ಆದ್ರ ಆಸರ ಆಗತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಇದ್ರು ಐತ್ಲ ಹೇಳ್ತೀನಿ, ತಿಂಗಳ ಜಾಬ್ ಪೇಮೆಂಟ್ ಬರ್ತತೆ ಅನ್ನೋ ಒಂದ್ ಅವರಲ್ಲಿ ಮನೆ ಭಾವನೆ ಹುಟ್ಟತಾವ ಅಂತೇಳಿ ನಾ ತಿಳ್ಕೊಂಡಿದ್ದೆ. ಬಟ್ ಇವಾಗ ಅದೇನಾಗ್ತಾ ಇದೆ ಅಂದ್ರೆ, ಅವರು 1 ವರ್ಷದ ಒಳಗಡೆನೆ ಒಂದು ಹೊಸ ಕಾರ್ಯ ಮಾಡ್ಕೊಳ್ಬೇಕು. ಹೌದಪ್ಪ, ಅದೊಂದು ನಂಬಿಕೆ ಇದೆ. ಹಾ, ಬಟ್ ಅದನ್ನ ಮಾಡ್ಲಾರ್ದ ಈಗ ಅನಿವಾರ್ಯ, ಈಗ ಮಾಡ್ಲೇಬೇಕಂತೇಳಿ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಿನಗೆ ಜಾಬ್ ಇನ್ನೂ ಸಿಕ್ಕಿಲ್ಲ? ಇಲ್ಲ. ಹೋಗಿ ಕೇಳೋಣ ಅಂದ್ರೆ ನಿನಗೆ ಕೇಳುವಂತ ಅರ್ಹತೆ ಸದ್ಯಕ್ಕೆ ನನಗೇನು ಇಲ್ಲ ಅಂತ ನಿಮ್ ಭಾವನೆ? ಹಾ, ನಮ್ ಭಾವನೆ ಗುರುಜಿ. ಇವನ್ ಆ ಹುಡುಗಿ ಕೂಡ ಅದೇ ಮನಸ್ಥಿತಿಲಿ ಇದ್ದಾರೆ. ಹಾ ರೀ. ಬಟ್ ನಿಮ್ ತಾಯಿಗೆ ಗೊತ್ತಾ ಇದೆಲ್ಲ? ಇಲ್ಲ ಗುರುಜಿ, ಅವ್ರಿಗೂ ಗೊತ್ತಿಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಿಮ್ಮ ಮನೆಯವ್ರಿಗೂ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ. ಅಲ್ಲಪ್ಪ, ಈ 10 ವರ್ಷದಲ್ಲಿ ಮತ್ತೆ ಯಾವ ಧೈರ್ಯದ ಮೇಲೆ ನೀವು ಇಷ್ಟು ಮುಂದುವರೆದ್ರಿ?
ಅಂದರೆ ನಂಗೆ ಜಾಬ್ ಸಿಗುತ್ತೆ ಅಥವಾ ಆ ಜಾಬ್ ನೋಡಿದ ತಕ್ಷಣ ಮನೆಯವರು ಒಪ್ಪುತ್ತಾರೆ ಅನ್ನೋ ಧೈರ್ಯ ಐತಾ? ಹಾ, ಆ ತರಾನೇ ಗುರುಜಿ. ಮಾಡ್ಲಿಲ್ಲ ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಅದರಲ್ಲೂ ಸ್ಟ್ಯಾಂಡ್ ಇದ್ದೇನೆ ಗುರುಜಿ. ಬಟ್ ಅದು ಗೌರ್ಮೆಂಟ್ ಜಾಬ್ ಅಷ್ಟು ತೂಕ ಬರಲ್ಲ ಅಂತ ನಿಮಗೂ ತೂಕ ಬರಲ್ಲ. ವಾಪಸ್ ಐತ್ಲಾ ಹೇಳ್ತೀನಿ ನಿಮ್ಗೆ, ಗೌರ್ಮೆಂಟ್ ಜಾಬ್ ಮಾಡಿದ್ರು ಐತ್ಲಾ ತಿಂಗಳ 30,000-40,000 ಪೇಮೆಂಟ್ ಕೊಡ್ಬೋದು ಅವರು, ಗೌರ್ಮೆಂಟ್ ದವರು. ನಾನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಹೋದ್ರೆ 1-1.5 ಲಕ್ಷ ದುಡಿದುಕೊಂಡು ತರ್ತೀನಿ ಗುರುಜಿ. ಆದ್ರೆ ಜನ ಹೇಳ್ತಾರೆ ಅದು ಪರ್ಮನೆಂಟ್ ಅಲ್ವಲ್ಲ ಅಂತ. ಪರ್ಮನೆಂಟ್ ಅಲ್ಲ, ನಿಂದೆಲ್ಲ ಇನ್ಕಮ್ ಜೋರಿದೆ ಕರೆ. ನಿಜ 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 ನಿಜ. ಬಟ್ ಆದ್ರೆ ಐತ್ಲಾ ಹೇಳ್ತೀನಿ ನಿನಗೆ, ಅದು ಶಾಶ್ವತ ಕೆಲಸ ಅಲ್ಲ. ಗೌರ್ಮೆಂಟ್ ಜಾಬ್ಗೆ ಇರೋದೊಂದು ಟ್ಯಾಗ್ ಲೈನ್ ಅಪ್ಪ ಅದು, ಸತ್ರ ದುಡ್ಡು ಬದುಕಿರೋ ದುಡ್ಡು ಅಂತ. ಅದೇ ಹಿಂಗಾಗ್ತಾ ಇದೆ ಗುರುಜಿ. ಆಯಿತು, ಈಗ ಈ 1 ವರ್ಷದೊಳಗಡೆ ಶುಭ ಕಾರ್ಯ ಮಾಡಬೇಕು ಅನ್ನೋದು ಬಹಳ ನಿಶ್ಚಯ ಮಾಡಿ ಖಾತ್ರಿ ಮಾಡಿರೋ ವಿಚಾರವ ಅಥವಾ ಸುಮ್ಮನೆ ಅಂದುಕೊಂಡಾರಷ್ಟೇನು? ಇಲ್ಲ, ಅಂದುಕೊಂಡಿರಲಿಲ್ಲ. ಎಲ್ಲಾ ತರ ಐತ್ಲಾ ಹೇಳಿ ನಿಮ್ಗೆ. ವಾಪಸ್ಸು ಅವ್ರ ದೂರದ ಸಂಬಂಧ ಹುಡುಗನ ನೋಡಿದಾರ. ಆ ಹುಡುಗ ಒಂದ್ ಯಾವ್ದೋ ಬೆಂಗಳೂರಲ್ಲಿ ಯಾವ್ದೋ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಒಳಗೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಬಟ್ ಅವ್ರು ಏನಂತಾರ, ಇಲ್ಲ ನನ್ಗೈತ್ಲ ಹೇಳ್ತೀನಿ ನಿನಗ, ಎಷ್ಟು ದಿವಸ ನಿನ್ನಂಗ ಇದ್ದಂಗ ಐತ್ಲ ಹೇಳ್ತೀನಿ ನಿನ್ಗ, ಆತರ ಆಗಲ್ಲ. ನಮ್ಮಿಬ್ರು ಒಳಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ಹೊಸ ಜನ ಹೊಸ ಮಂದಿ, ನಮ್ಗೆ ಯಾವಾಗೂ ಪರಿಚಯ ಇಲ್ಲ. ಈಗ ಒಂದ್ ಕಡೆ ಅಂತ ಸಡನ್ಲಿ ಐತ್ಲ ಹೇಳ್ತೀನಿ ನಿಂಗೆ, ನೀರಾಗಿ ನಿಮ್ ಮೀನಾ ತೆಗದೈತ್ಲ ದಡಗನ ಹೋಗದಂಗ ಆಗ್ಬಿಟ್ಟಿದೆ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನನ್ನ ಎಲ್ಲಾರ ಕರ್ಕೊಂಡ್ ಹೋಗು, ಬರ್ತೀನಿ. ಅದಕ್ಕೆ ನಾನು ಈಗ ಐತ್ಲ ಹೇಳ್ತೀನಿ ನಿನಗೆ, ಆ ತಪ್ಪು ನಾನು ಮಾಡಿದ್ರೆ ಈಗ ಮನ್ಯಾಗ ಪ್ರಾಬ್ಲಮ್ ಆಗಿದೆ. ವಾಪಸ್ ಅವ್ರ ಮಮ್ಮಿ ಅವರ ಡಿಪ್ರೆಷನ್ ಹೋಗ್ಸಾರ ಅನ್ನೋ ಒಂದೇ ಕಾರಣಕ್ಕಾಗೈತ್ಲ. ಏನ್ ನಿರ್ಧಾರ ತಗೋಬೇಕನ್ನೋದು ನಂಗೆ ಗೊತ್ತಾಗ್ತಿಲ್ಲ. ಈಗ ಈ ಸಮಯದಲ್ಲಿ ಬಹಳ ಧರ್ಮಯುತವಾಗಿ ನಡ್ಕೊಳ್ಳೋದು ಅನಿವಾರ್ಯನಪ್ಪ. ಅದನ್ನೇ ಗುರುಜಿ ಯಾವ ತರ ಮಾಡ್ಬೇಕಂತ ಹೇಳಿ ನಿಮ್ ಸೊಲ್ಯೂಷನ್ ಕೇಳಕ ಕಾಲ್ ಮಾಡಿದ್ದೆ. ಆಗ್ಲಪ್ಪ, ಆಗ್ಲಿ, ತೊಂದರೆ ಇಲ್ಲ. ಈಗ ನಿಮಗೆ 34 ವರ್ಷ. ಹಾ ಗುರುಜಿ. ಈ ನಿಮ್ಮ ತಾಯಿಗೆ ಇದೆಲ್ಲ ಗೊತ್ತಾದರೆ ಏನು ಅನ್ಬೋದು ಅವರು? ಸುಮ್ಮನೆ ಅಂದಾಜು ಮಾಡು, ಏನಾಗಿಲ್ಲ, ಬಟ್ ಸುಮ್ಮನೆ ಕಣಪ್ಪ ಪ್ರೀತಿ ಮಾಡಿ ಒಳ್ಳೇದಾಯಿತು ಕರ್ಕೊಂಡು ಬಾರಪ್ಪ ನಾವು ಮದುವೆ ಮಾಡ್ತೀವಿ ಅಂತಾರ ಅಥವಾ ದುಃಖ ಪಡ್ತಾರ? ಆ ತರ ಏನ ಇಲ್ಲ ಗುರುಜಿ, ನಿಮ್ಗೆ ಒಂದ್ ಸ್ವಲ್ಪ ಕುಗ್ತಾರ. ಯಾಕಂದ್ರ ಐತ್ಲ ಒಂದೇ ಊರಂದ್ರ ಐತ್ಲ ಹೇಳಿ ನಿನ್ಗೆ, ಬೇರೆ ಕಡೆ ಆಗಿತ್ತಂದ್ರ ಅದೊಂಥರ ಸಂಬಂಧ ಬೇರೆ ಆಗ್ತಿತ್ತ. ಈಗ ಒಂದೇ ಊರಲ್ಲಿ ಅಂದ್ರೆ ಐತ್ಲ ಹೇಳಿ ನಿಮ್ಗೆ ಎಲ್ಲಾ ತರ. ಒಂದೇ ಊರವರಾ? ಹಾ, ಒಂದೇ ಊರು ಗುರುಜಿ. ಓಹೋ, ಹಂಗಾರೆ 10ನೇ ಕ್ಲಾಸು ಗೌರ್ಮೆಂಟ್ ಸ್ಕೂಲ್ ನಿಮ್ಮೂರ್ದೆಯಾ? ಹಾ, ನಮ್ಮೂರ್ದಲ್ಲ, ಬೇರೆ ಕಡೆ. ಇಲ್ಲಿಂತ್ರ 1-2 ಕಿಲೋಮೀಟರ್ ಆಗುತ್ತೆ ಗುರುಜಿ. ಬಟ್ ಆ ಹುಡುಗಿ ಏನು ಸೈಕಲಾಗ ಹೋಗ್ತಿದ್ರು ನಡ್ಕೊಂಡು ಹೋಗ್ತಿದ್ರು 10ನೇ ಕ್ಲಾಸ್? ನಡ್ಕೊಂಡು ಹೋಗ್ತಾ ಇದ್ರು ಗುರುಜಿ. ಸೈಕಲ್ಗಾರ ಹೋಗಿದ್ರೆ ನಿಮಗೆ ಸಿಗ್ದಂಗಾರ ಹೋಯ್ತಾ ಇದ್ರು? ನಡ್ಕೊಂಡು ಹೋಗ್ತಾ ಇದ್ರು ಗುರುಜಿ. ಆಯ್ತು. ಈ ಸ್ನೇಹಿತ ಇದ್ನಲ್ಲ ಆರಂಭದಲ್ಲಿ, ಈ ಪ್ರೀತಿ ಆರಂಭದಲ್ಲಿ ಸ್ನೇಹಿತ ಒಬ್ಬ ಇದ್ನಲ್ಲ, ಹಾ ಗುರುಜಿ, ಆತ ಏನು ಹೇಳ್ತಾನೆ ಈಗ? ಅವರು ಹೇಳ್ತೀನಿ ಲೈಫಲ್ಲಿ ಸೆಟ್ಲ್ ಆಗಿ ಬೇರೆ ಕಡೆ ಇದ್ದಾರೆ ಗುರುಜಿ ಅವರು ಈಗ. ಅಲ್ಲ, ಬಟ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ಈಗ ಆತರ ಅವಾಗಿನ ಮೂಮೆಂಟ್ನಾಗ ಅಷ್ಟ ಹೆಲ್ಪ್ ಮಾಡಿದ್ರು. ಈಗ ಎಲ್ಲಾರು ತಮ್ಮ ಲೈಫಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ. ನೀವು ಕೇಳುವಷ್ಟು ಅವರು ಹೇಳುವಷ್ಟು ಇಲ್ಲ. ಈಗ ಹೇಳಿದ್ರು ಐತ್ಲ ಹೇಳ್ತೀನಿ ನಿಮ್ಗೆ, ಅಷ್ಟೊಂದು ಕೇರ್ ತಗೋಂತ ಮೂಮೆಂಟ್ ನಲ್ಲಿ ಅವರು ಇರೋದಿಲ್ಲ ಗುರುಜಿ. ಯಾಕಂದ್ರೆ ಶುರು ಮಾಡಿದಾಗ ಬೆಂಬಲ ಕೊಟ್ಟಿದ್ನಲ್ಲಪ್ಪ, ಅದಕ್ಕೆ ಕೇಳಿದೆ. ಈಗ ನೋಡಪ್ಪ, ಒಂದು ಜಾತಿ ಬಿಟ್ಬಿಡೋಣ, ಅದು ಬಹುಶಃ ಅದು ಬಹಳ ಮುಖ್ಯವಾಗಿ ನಿನ್ನ ಪ್ರೀತಿಯನ್ನು ಕೊಂದು ಹಾಕುತ್ತೆ. ಅದು ಬಹಳ ದೊಡ್ಡ ಸತ್ಯ, ಅದನ್ನ ನಾನು ವಿರೋಧಿಸ್ತೀನಿ, ಬಟ್ ವಿಧಿ ಇಲ್ಲ. ಆದರೆ ನಮಗಿದೆಲ್ಲದರ ಪ್ರಜ್ಞೆ ಆರಂಭದಲ್ಲಿರಬೇಕು. ಅಂದರೆ ಒಂದು ಇಡೀ 10 ವರ್ಷ ಒಂದು ಹೆಣ್ಮಗಳಿಗೆ ನಾನು ತುಂಬ ಹೃದಯದಲ್ಲಿ ಬಹಳ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ, ಮತ್ತು ಅದನ್ನು ಉಳಿಸ್ಕೊಳ್ಳೋಕೆ ಆಗದೆ ಇರೋ ಆ ಕಟ್ಟ ಕಡೆಯ ಕ್ಷಣ ಬಂದಾಗ ಅದು ಸಾವಿಗಿಂತ ಮತ್ತೇನೂ ಅಲ್ಲ ಅನ್ಸುತ್ತೆ. ಹೌದಲ್ಲಪ್ಪ? ಅಂದ್ರೆ ಪ್ರೇಮಕ್ಕೆ ನೀವು ಜಾತಿ ಬೇರೆ ಅಂತ ಅದಕ್ಕೆ ಗೊತ್ತಾ? ಭಾವನೆಗೆ ಜಾತಿ ಇಲ್ಲ, ಮನುಷ್ಯನ ಬುದ್ಧಿಯಲ್ಲಿ ಜಾತಿ ಇದೆ. ಹೌದಲ್ಲಪ್ಪ? ಹೌದು ಗುರುಜಿ. ನಾನು ಅವಳು ಬೇರೆ ಜಾತಿಯವಳು, ನಾನು ಪ್ರೀತಿಸಬಾರ್ದು ಅಂದ್ರೆ ಆ ಮೊದಲ ಕಣ್ಣೋಟ ಇತ್ತಲ್ಲ, ಅದಕ್ಕೆ ಯಾವ ಜಾತಿ ಕೊಡ್ತೀಯಪ್ಪ? ಯಾವುದು ಇಲ್ಲ ಗುರುಜಿ, ಅಲ್ವಾ? ಆದ್ರೆ ನಾವೊಂದು ಕಟ್ಟುಪಾಡೊಳಗಡೆ ಬದುಕ್ತಾ ಇದ್ದೀವಿ, ಅದು ನಮ್ಮ ದುರ್ದೈವ. ಅಂದ್ರೆ ಕಟ್ಟುಪಾಡುಗಳೇ ದುರ್ದೈವ ಅಲ್ಲ, ಆದ್ರೆ ಜಾತಿಯನ್ನು ಕಟ್ಟುಪಾಡು ದುರ್ದೈವ. ಕಟ್ಟುಪಾಡುಗಳು ಇಲ್ಲದೆ ಹೋದ್ರೆ ಸಮಾಜ ಪ್ರಾಣಿ ಅನಾಗರಿಕರಿಗಿಂತ ಬೇರೇನೂ ಅಲ್ಲ. ಹೌದು ಗುರುಜಿ.
ಹೌದಪ್ಪ, ಒಂದು ಮದುವೆ ಆಗಿರೋ ಹೆಣ್ಣು ಪರಪುರುಷನ ವಿಚಾರದಲ್ಲಿ ಆಸಕ್ತಳಾಗಬಾರ್ದು, ಗಂಡನಿಗೆ ನಿಯತ್ತಾಗಿರಬೇಕು. ಇದು ಕಟ್ಟುಪಾಡು ಅಂತಾರೆ ಇದನ್ನ. ಹೌದು ಗುರುಜಿ. ಗಂಡ ಹೆಂಡತಿಗೆ ನಿಯತ್ತಾಗಿರ್ಬೇಕು, ಹೆಂಡತಿ ಗಂಡನಿಗೆ ನಿಯತ್ತಾಗಿರ್ಬೇಕು, ಮಕ್ಕಳು ತಂದೆ ತಾಯಿಗಳಿಗೆ ಬದ್ಧರಾಗಿರ್ಬೇಕು. ಇದೆಲ್ಲ ಒಂದು ಕಟ್ಟುಪಾಡು. ಇವ್ರು ಹಿಂಗಿರ್ಬೇಕು. ಅಂದ್ರೆ ಇದು ನಾನು ಮೀರ್ತೀನಿ ಅಂದ್ರೆ ಸಮಾಜ ಆಗಿರಲ್ಲ, ಅದು ಸ್ಮಶಾನ ಆಗ್ಬಿಡುತ್ತೆ ಸಮಾಜ. ಅದರಲ್ಲಿ ಈ 10ನೇ ತರಗತಿಯ ಹೆಣ್ಮಗಳಾಗಿ ನಾನು ಇದರೊಳಗಡೆ ಪ್ರೀತಿ ಪ್ರೇಮ ಅಂತ ಹೋಗಿ ಬಹುಶಃ ಆ ಸಮಯದಲ್ಲಿ ಹಾಕಿ ಇಲ್ಲ ಅಂದ್ಬಿಟ್ಟಿದ್ರೆ ನಿಮ್ದು ಬೇರೆ ಬದುಕಿರ್ತಿತ್ತು. ನಾನಿಲ್ಲಿ ಈ ಪ್ರೀತಿ ಏನ್ ಮಾಡ್ಬೇಕು ಅದು ಆಮೇಲೆ ಹೇಳ್ತೀನಿ. ಆದ್ರೆ ಆ ಮೂಲದಲ್ಲಿ ನಿನಗೊಂದು ಜ್ಞಾನ ಕೊಡ್ತಾ ಇದ್ದೀನಿ. 10ನೇ ಕ್ಲಾಸಿನ ಒಂದು ಹೆಣ್ಣು ಮಗಳನ್ನ ಕೆಣಕಬಾರ್ದು ಅನ್ನೋ ಕಟ್ಟುಪಾಡು ನನ್ಗಿರ್ಬೇಕು. 10ನೇ ಕ್ಲಾಸಲ್ಲೇ ನಾನು ಪ್ರೀತಿಯನ್ನು ವಿಚಾರಕ್ಕೆ ಇಳಿಬಾರ್ದು ಅನ್ನೋದು ಆಕೆಗೆ ಒಂದು ಕಟ್ಟುಪಾಡು ಇರಬೇಕು. ಇವೆರಡನ್ನು ನೀವು ಮೀರ್ಬಿಟ್ರಿ. ಯಾಕಂದ್ರೆ ನೀವ್ ಇವತ್ತು ಹೇಳ್ತೀರಿ, ಅಯ್ಯೋ ಅವತ್ತು ಹಂಗ ಅನ್ನಿಸ್ತು ಸರ್, ಪ್ರೀತಿಗೆ ಕಣ್ಣಿಲ್ಲ ಸರ್, ಪ್ರೀತಿಗೆ ಅದೆಲ್ಲ ಹೇಳಿ ಕೇಳಿ ಬರುತ್ತಾ ಸರ್. ಬಟ್ ಇವತ್ತು ಏನಾಯ್ತು? ಇವತ್ತು ನೋಡಿ, ಒಂದು ಬಹುಶಃ PUC ಡಿಗ್ರಿ ಹಂತಕ್ಕೆ ಬಂದಿದ್ರೆ ನಿನ್ನ ಪ್ರೀತಿಯನ್ನು ಅಷ್ಟು ಸುಲಭವಾಗಿ ಹಾಕಿ ಒಪ್ಕೊಳ್ತಾನೆ ಇರಲಿಲ್ಲ. ಬಟ್ 10ನೇ ಕ್ಲಾಸಲ್ಲಿ ದಿನ ನಿಮ್ಮನ್ನೇ ನೋಡ್ಬೇಕಿತ್ತು, ಬೇರೆ ಮುಖಗಳು ಸಿಗ್ತಾನೆ ಇರಲಿಲ್ಲ ಅಲ್ಲಿ. ಬಟ್ ಒಂದು PUC ಒಂದು ಡಿಗ್ರಿ ಅಂತ ಹೋದ ಮೇಲೆ ಜಗತ್ತು ನೋಡಿದಾಗ ಅವ್ರಿಗೊಂದು ಪ್ರಬುದ್ಧತೆ ಬರುತ್ತೆ. ಯಾವುದಕ್ಕೆ ಒಪ್ಪಬೇಕು, ಯಾವುದನ್ನು ಒಪ್ಪಬಾರ್ದು, ಜಗತ್ತು ಹೆಂಗಿದೆ, ನಮ್ಮ ಮನೇಲಿ ಏನಂತಾರೆ, ಇದೆಲ್ಲ ಒಂದು ಪ್ರಜ್ಞೆ ಬರುತ್ತೆ. ಬಟ್ 10ನೇ ಕ್ಲಾಸ್ ಹುಡುಗಿ ಈ ಚೆಲುವಿನ ಚಿತ್ತಾರ ಗಣೇಶ ಅಮೂಲ್ಯನ ಕಥೆ ಆಗ್ಬಿಡುತ್ತೆ. ಅದು ಕಣ್ಣೋಟಗಳಲ್ಲಿ ಅಲ್ಲಿ ಧರ್ಮ ನಿರ್ಧಾರವಾಗಲ್ಲ, ಅಲ್ಲಿ ಕೇವಲ ಎಮೋಷನಲಿ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ಅಥವಾ ಅದೊಂದು ಎಮೋಷನಲ್ ನಾಟಕ. ಅದು ಅವಳಿಗೊಂದು ಭಾವನೆ ಬರುತ್ತೆ, ನಿನಗೂ ಒಂದು ಭಾವನೆ ಬರುತ್ತೆ. ಊರಲ್ಲೆಲ್ಲೋ ಸಿನಿಮಾ ಹಾಡಾಗ್ತಾರೆ, ಪರಸ್ಪರ ನಿಮ್ಮಿಬ್ಬರಿಗೂ ಲವ್ ಬೆಳೆಯುತ್ತೆ, ದಿವಸ ಅದನ್ನು ನಡೆಸ್ಕೊಂಡು ಹೋಗ್ತೀರಾ. ಮತ್ತೆ 10 ವರ್ಷದ ನಂತರ ಈ ಸ್ಥಿತಿಗೆ ಬಂದು ನಿಲ್ತೀರಿ. ನಿಮಗೆ 34 ವರ್ಷ, ಆಕೆಗೆ 30 ವರ್ಷ. ಈಗ ಒಂದು ಸಮಾಜದ ವ್ಯವಸ್ಥೆಯನ್ನೇ ನೀವು ಎದುರಾಕೊಳ್ಬೇಕು ಅಂದಾಗ, ಮತ್ತು ಅವ್ರ ಮನೆಯಲ್ಲಿ 2 ಸಾವಾಗಿದೆ ಅಂದಾಗ, ಆ ತಾಯಿ ಯಾರು ಬದುಕಿದ್ದಾಳಲ್ಲಪ್ಪ, ಅವಳಿಗೆ ಅವಳ ಮಗಳನ್ನು ಜೀವಂತವಾಗಿ ಕೊಡೋದು ನಿನ್ನ ಧರ್ಮ. ಅದು ಹೌದು ಗುರುಜಿ. ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಅರೆ ಹಾಗೆ ಬರ್ಲಿಕ್ಕೆ ತಯಾರಿರ್ಬೋದಪ್ಪ. ನಿನ್ನ ತಾಯಿ ಹೆಂಗೋ ಅವ್ರಿಗೊಬ್ರು ತಾಯಿ. ಇಲ್ಲ ಗುರುಜಿ, ನಾನೀಗ ಏನೈತಿ ನೀವು ಏನ್ ಹೇಳಿದ್ರಲ್ಲ, ಈಗ ನಾನು ಅದನ್ನ ವಿಚಾರ ಮಾಡಿ ಐತ್ಲ, ಈ ತರ ಡಿಪ್ರೆಷನ್ ಹೋದ್ರ ಐತ್ಲ ಎಲ್ಲಾರ್ಗು ಪ್ರಾಬ್ಲಮ್ ಆಗತ್ತ. ಬಟ್ ಬಾಳ ದಿನಗಳ ನಂತರ ಐತ್ಲ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ. ಬಟ್ ಇಷ್ಟು ದಿವಸ ಏನಾಯ್ತು ಬಟ್ ಐತ್ಲ ಏನೈತಿ ಏನಿದ್ದ ಆಗ ಮೂಮೆಂಟ್ ಐತ್ಲ ಹೇಳ್ತ ನಿನಗೆ, ಏನೋ ಒಂದು ಕೆಟ್ಟಗಳಿಗೆ ಅಂತ ತಿಳ್ಕೊಂಡ್ಬಿಡು. ಈಗ ಮನ್ಯಾಗ ನೋಡಿದ್ದೈತ್ಲ ಸಂಬಂಧ, ಅದನ್ನ ಹೇಳ್ತ ನಿನಗ ಒಪ್ಕೋ ಅನ್ನೋ ಮೂಮೆಂಟ್ಕ ನಾನು ಅವ್ರು ಬರ್ತಕ್ಕಂತ ಈಗ ಒಂದು ಮೂಮೆಂಟ್ ನಾನು ಅದನ್ನ ನೋಡಿ ಕರ್ಕೊಂಡು ಹೋದ್ನಿ ಅಂದ್ರ ಅವ್ರ ಮನೆಯವ್ರ ಐತ್ಲ ಬಾಳ ಡಿಪ್ರೆಷನ್ ಹೋಗ್ತಾರ ಗುರುಜಿ. ಅದಕ್ಕ ಬೇಡ. ಅಂಡ್ ಇದು ಸ್ವಯಂ ನೀವಿಬ್ರು ಸಾಮೂಹಿಕವಾಗಿ ಮಾಡ್ಕೊಂಡಿರೋ ಅಪರಾಧಗಳು. ಇದು ಒಬ್ಬರಿಂದ ಆದದ್ದು ಅಂತಲ್ಲ. ನೋಡಪ್ಪ, ಇಲ್ಲಿ ನಿನ್ ತಾಯಿ ಈತವನ್ನು ನೀನ್ ನೋಡ್ಬೇಕು. ಒಬ್ಬ ಮೊದ್ಲು ಪ್ರೇಮಿಯಾಗಿ ಅಲ್ಲ, ಮನೆ ಮಗನಾಗಿ ಯೋಚನೆ ಮಾಡು. ಪ್ರೇಮಿಯಾಗಿ ಆಮೇಲೆ ನೋಡಪ್ಪ, ಹುಡುಗಿ ಹೇಳ್ಬೋದು, ಅಯ್ಯೋ ಬಂದ್ಬಿಡು, ನಾನು ಬಂದ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡು, ಇಲ್ಲಿ ಯಾರಿಗೋ ಬೇರೆಯವನಿಗೆ ಮದುವೆ ಮಾಡ್ತಾರೆ, ಅವ್ನು ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನಾನು ಹೆಂಗೆ ಬದುಕಲಿ. ಏನು ಆರಂಭದಲ್ಲಿ ನೀವು ಹುಡ್ದಾಗ್ಲಿಂದ ಪರಿಚಯ ಇದ್ರ, ನಿಮ್ಮದು ಒಂದು ಪ್ರೀತಿ ಬೆಳೀತು, ಅದು ಆರಂಭನೇ ತಾನೇ. ನೋಡಪ್ಪ, ಅನಿವಾರ್ಯ ಅಂದಾಗ ನನಗೆ ಇಡ್ಲಿನೇ ಬೇಕು ಅಂತ ಕೂತ್ಕೊಳಲ್ಲ, ತಂಗ್ಳನ್ನಾದ್ರೂ ತಿಂತೀನಿ, ಯಾಕೆ ಬದುಕಬೇಕಲ್ಲಪ್ಪ. ಹಂಗೆ ಪ್ರೀತಿ ವಿಚಾರಗಳಲ್ಲಿ ಈ ಮಟ್ಟಿಗೆ 10 ವರ್ಷ ಪ್ರೀತಿ ಮಾಡಿ ಸಡನ್ನ ಬಿಡು ಅಂದ್ರೆ ಅದು ಕಷ್ಟ, ಅರ್ಥವಾಗುತ್ತೆ. ಬಟ್ ಒಂದಿಡೀ ಮನೆತನ ಮತ್ತು 30 ವಯಸ್ಸಿನ ಹೆಣ್ಣುಮಗಳು ಈ ರೀತಿ ಅಣ್ಣ ತೀರೋಗಿದ್ದಾನೆ, ಅದರಲ್ಲೂ ಅವೆಲ್ಲ ಅಸಹಜ ಸಾವುಗಳು, ದುಃಖ ಜಾಸ್ತಿನೇ ಇರುತ್ತೆ. ಹೌದು ಗುರುಜಿ. ಆ ತಾಯಿಗೆ ಈ ಮಗಳ ಹೆಂಗೆ ಯೋಚನೆ ಮಾಡಬೇಕು ಅಂದರೆ, ಇಲ್ಲ ನನ್ನ ತಾಯಿಗೋಸ್ಕರ ನಾನು ಬೇಕಾದ್ರೆ ಮದುವೆನೇ ಆಗಲ್ಲ, ಬಟ್ ನನ್ನ ತಾಯಿ ಬಿಟ್ಟು ಬರಲ್ಲ ಅಂದರೆ ಅದು ನಿನ್ನ ಹತ್ರನೂ ಬಂದು ಉಳಿತಾಳ ಆ ಹೆಣ್ಮಗಳು ಅಂತ ಅರ್ಥ. ಅಂದ್ರೆ ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಮುಂದಾದ್ರೂ ನಿನ್ಗೆ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ. ನಾನು ಆ ಹೆಣ್ಮಗಳ ಬಗ್ಗೆ ಕೆಟ್ಟದಾಗಿ ಹೇಳ್ತಿಲ್ಲ. ಇವತ್ತು ತಾಯಿ ಬಿಟ್ಟು ಬರ್ಲಿಕ್ಕೆ ತಯಾರಿರುವುದು ನಾನು ಮುಂದಕ್ಕೆ ಹೇಳಲ್ಲ, ನೀನು ಅರ್ಥ ಮಾಡ್ಕೊ. ಅದು ಗೊತ್ತಾಗಿದೆ ಗುರುಜಿ ನಿಮಗೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರೇಮ ಅಥವಾ ನನಗಿಷ್ಟವಾದದ್ದು ಪಡ್ಕೊಳ್ಳೋ ಭರದಲ್ಲಿ ನನ್ನನ್ನು ಯಾರು ಇಷ್ಟು ದಿನ ಮೇಲಕ್ಕೆ ತಂದರೂ ನಾನು ಅವರನ್ನು ಒದಿಬಾರ್ದು. ಯಾಕಂದರೆ ಎಷ್ಟೋ ಮಹನೀಯರು ರಾಜ್ಯಗಳನ್ನೇ ಶ್ರೀರಾಮಚಂದ್ರ ರಾಜ್ಯವನ್ನೇ ತ್ಯಾಗ ಮಾಡಿದ ತಂದೆಗೋಸ್ಕರ. ಬಟ್ ಗಂಡನ ಕಳ್ಕೊಂಡು ಮಗನ ಕಳ್ಕೊಂಡು ಪುತ್ರ ಶೋಕದಲ್ಲಿರೋ ತಾಯಿಗೆ ನಾನು ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಬುದ್ಧಿ ಒಂದು ಹೆಣ್ಮಗಳಿಗೆ ಬರುತ್ತೆ ಅನ್ನೋದಾದರೆ ಅದು ನಿನ್ಗೆ ತಾನೇ ಹೆಂಗೆ ಹಿತ ಆಗುತ್ತಪ್ಪ, ನಿನ್ನ ಮನೆ ಹೆಂಗೆ ಉದ್ಧಾರ ಆಗುತ್ತೆ?
ಅಲ್ಲ ಅದೇ ಅವ್ರ ಮನೆ ಅವ್ರು 1000 ಮಾಡ್ಕೊಳ್ಳಿ, ನಿನಗದು ಬೇಡ. ಹಾ ರೀ ನೀನೇನು ಹೇಳಬೇಕು ಇಷ್ಟು ನೋಡವ್ವ, ನಾನೊಂದು ಜಾಬ್ ನಾನು ನಿನಗೆ ದ್ರೋಹ ಮಾಡ್ತಿದ್ದೀನಿ ಅಂತ ನೀನು ಭಾವಿಸ್ಲೇಬೇಡ. ನಿನ್ನ ತಾಯಿ ಈ ಪರಿಸ್ಥಿತಿಲಿ ಏನಿದ್ದಾರಲ್ವಾ, ಯಾಕಂದರೆ ತ್ಯಾಗಮಯಿ ಆಗುವುದರಿಂದಲೇ ನಿಜವಾದ ಧರ್ಮ ಇದೆ ಹೊರತು ನೀನು ಬರ್ತೀಯ, ನಾನು ಕರ್ಕೊಂಡು ಹೋಗಿ, ನನ್ನ ಹತ್ರ ದುಡ್ಡಿದೆ, ತೋಳ್ಬಲ ಇದೆ, ಕರ್ಕೊಂಡು ಹೋಗ್ಬಿಡ್ಬೋದು. ಬಟ್ ಆ ತಾಯಿ ರಾಮ ಕಾಡ್ಗೋದ ಮೇಲೆ ರಾಮನ ನೆನಪಲ್ಲಿ ದಶರಥ ಸತ್ನಲ್ಲ, ಹಂಗೆ ನಿನ್ನ ನೆನಪಲ್ಲಿ ನಿನ್ನ ಅಕ್ಕನಿಗೂ ಒಂದು ಒಳ್ಳೆ ಸಂಬಂಧ ಸಿಗಲ್ಲ, ತಾಯಿನೂ ಹಿಂಗೆ ನರಳಾಡ್ತಾಳೆ, ಮನೇಲಿ 2 ಸಾವಾಗಿದೆ, ಸ್ಮಶಾನ ಆಗೋಗ್ಬಿಡುತ್ತೆ ಮನೆ. ಅದ್ ನಾನು ಆ ತರ ನೀವ್ ಏನ್ ಹೇಳಿದ್ರಲ್ಲ ಗುರುಜಿ, ಅದೇ ಧರ್ಮನಪ್ಪ. ಅದನ್ನೇ ಹೇಳಿದ್ರನೆ ಗುರುಜಿ ನನಗೆ. ನೀನೇನು ಮಾಡ್ತೀಯಾ, ಆ ಹುಡುಗಿಗೆ ತುಂಬ ಸಮಾಧಾನವಾಗಿ ಒಂದು ಸತಿ ನೋಡಮ್ಮ, ಹಿಂಗಿದೆ, ನೀನೀಗ ನನಗೆ ಶಾಪ ಹಾಕಿದ್ರು ಪರವಾಗಿಲ್ಲ, ನಾನೀಗ ನಿನಗೆ ದ್ರೋಹ ಮಾಡಬೇಕು ಅಂತಿದ್ರೆ ನಾನು ಇಷ್ಟೊತ್ತಿಗೆ 2-3 ಹುಡುಗಿ ಮೇಂಟೈನ್ ಮಾಡ್ತಿರ್ಬೋದಿತ್ತು. ಹೌದ್ರಿ, ನನ್ನ ಉದ್ದೇಶ ನಿನಗೆ ದ್ರೋಹ ಮಾಡೋದಲ್ಲ. ನಿನಗೋಸ್ಕರ ನಾನು 10 ವರ್ಷ ನನ್ನ ಬದುಕಲ್ಲಿ ನಾನು ತುಂಬ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ. ಪ್ರೇಮ ಅಂದರೆ ಅದು ಮದುವೆಯಲ್ಲಿ ಅಂತ್ಯ ಆಗಬೇಕು ಅಂತೇನಿಲ್ಲ. ಇಂಥದ್ದೊಂದು ತ್ಯಾಗದ ಗಳಿಗೆಗಳು ಬಂದಾಗ ತ್ಯಾಗದಲ್ಲೇ ನಿಜವಾದ ಪ್ರೇಮದ ಜೀವಂತಿಕೆ ಇರುತ್ತೆ. ಯಾಕಂದರೆ ನಿನ್ನ ತಾಯಿಗೆ ಈ ಸಮಯದಲ್ಲಿ ದುಃಖ ಕೊಡುವ ಯೋಚನೆ ನಿನ್ನಂಥ ಮಗಳಾಗಿ ಮಾಡಬಾರ್ದು, ಅದು ತಪ್ಪು. ಸೊ ನನ್ನ ತಾಯಿ ದುಃಖವನ್ನು ನಾನು ತಡಿಬೇಕು. ಯಾಕಂದ್ರೆ ನಿಮ್ಮ ತಾಯಿ ಏನಂತಾರೆ ಅಂತ ಸುಮ್ಮನೆ ನಿಮ್ಮನ್ನ ಅಂದಾಜು ಅಂತ ಕೇಳಿದಾಗ್ಲೂ ನೀವು ಸಹಜವಾಗಿ ಹೇಳಿದ್ರೆ ನಮ್ಮ ತಾಯಿ ದುಃಖ ಪಡೋದು ಹೌದು ಅಂತ. ಹಾಗಾಗಿ ನಿನ್ನ ತಾಯಿಗಿಂತ, ಹೌದು ನಿನ್ನ ತಾಯಿನೂ ಮುಖ್ಯನೇ, ಬಟ್ ಅಲ್ಲಿ ಮಗನನ್ನು ಕಳ್ಕೊಂಡು ಗಂಡನ್ನು ಕಳ್ಕೊಂಡಿರೋ ಆ ತಾಯಿ ಇದ್ದಾಳಲ್ಲಪ್ಪ, ಆ ತಾಯಿ ಈಕೆ ಬೇಕಾದ್ರೆ ನೀವು ನೋಡೋ ಗಂಡು ನನಗೆ ಇಷ್ಟ ಇಲ್ಲ, ನಾನು ಇನ್ನೂ 2 ವರ್ಷ ಮದುವೆ ಆಗಲ್ಲ ಅಂತ ಬೇಕಾದ್ರೆ ಅವರು ಮನೆಯಲ್ಲಿ ತಡೆ ಹಿಡೀಲಿ, ನಿನ್ಗದು ಬೇಡದೇ ಇರೋ ವಿಚಾರ ಆಯ್ತಲ್ಲಪ್ಪ. ಅವ್ರ ಮನೆಯಲ್ಲಿ ಈಗ ಬೇಗ ನಾನು ಮದುವೆ ಮಾಡ್ಬಿಡ್ಬೇಕು ಅಂತ ಹೊರಡ್ತಾ ಇದ್ದಾರಲ್ಲಪ್ಪ. ಇಲ್ಲ ಕಣಮ್ಮ, ನಾನು ಈಗಲೇ ಮದುವೆ ಆಗಲ್ಲ ಅಂತ ಬೇಕಾದ್ರೆ ಅವ್ರ ಮನೆಯಲ್ಲಿ ಆಕೆ ಹೋರಾಟ ಮಾಡ್ಕೊಳ್ಳಿ, ನಿನ್ನ ಕಾರಣಕ್ಕೆ ಆಗಬಾರ್ದು. ಅದನ್ನೇ ನಾನು ಹೇಳ್ತಾ ಇದ್ದೆ ಗುರುಜಿ. ಈಗ ಅದನ್ನೇ ನಾನು ಈಗ ನೀವ್ ಯಾವ ತರ ಹೇಳಿರಲ್ಲ ಅದೇ ತರ ಹೇಳಿದೆ. ಈಗ ಹೇಳಂತ್ಲೆ ಅವ್ರ ಏನೈತಿ, ಆಯ್ತು ನೀನ್ ಐತ್ಲ ನೀವ್ ಹೇಳಿದಂಗೆ ಐತ್ಲ ಹಿಂಗೆ ಈ ತರ ನಾ ಹೇಳಿದ್ರಿ ಶಾಪ ಇದನ್ ಮಾಡೋ ಟೈಪ್ನ ರೀ. ಇಲ್ಲಪ್ಪ, ನೀನು ಆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಜವಾಗ್ಲೂ ಈ ಮನಸ್ಸಿಂದ ನೀನು ನಿರ್ಧಾರ ತಗೊಂಡಿದ್ದೀಯ ಅಂದರೆ ಆಕೆ ಶಾಪ ಅಲ್ಲಿ ಕೆಲಸ ಮಾಡಲ್ಲ. ಯಾಕಂದ್ರೆ ಆ ತಾಯಿಯ ಆಶೀರ್ವಾದ ಇಂಡೈರೆಕ್ಟಾಗಿ ನಿನಗಿರುತ್ತೆ. ಯಾಕಂದ್ರೆ ಇವತ್ತು ನೋಡಪ್ಪ, ಎತ್ತು ಮಗಳನ್ನ ಏನು ಅಕ್ಕಿ ಸಾಕಿ ಗಿಡಗನ್ ಕೈ ಕೊಟ್ಟಂಗೆ ಅನ್ನಂಗೆ ವರ್ಷಾನುಗಟ್ಲೆ ಕಷ್ಟಪಟ್ಟು ಸಾಕಿರೋ ಹೆಣ್ಮಕ್ಳುಗಳನ್ನ ಹಿಂಗೆ ಯಾರೋ ಬಂದು ಎತ್ಕೊಂಡು ಹೋದಾಗ ಬಹುಶಃ ತಂದೆ ತಾಯಿಗಳು ನಿಮಗೆ ಹೊಡೆಯೋ ಶಕ್ತಿ ಅವ್ರಿಗೆಲ್ಲೇ ಇರ್ಬೋದು, ಬಟ್ ಅವ್ರ ಕಣ್ಣೀರಿಗೆ ನಿಮ್ಮನ್ನು ನಾಶನ ಮಾಡೋ ಶಕ್ತಿ ಇದೆ. ಅದಕ್ಕೆ ಜಾತಿ ಗೀತಿ ಇಲ್ಲ ಕಣ್ಣೀರಿಗೆ. ಬಟ್ ನೀವ್ ಯಾವ ತರ ಹೇಳಿದ್ರ ಇದೇ ತರ ಕನ್ವಿನ್ಸ್ ಮಾಡಿದ್ದೇನೆ, ಕನ್ವಿನ್ಸ್ ಮಾಡಿದ್ರೆ ಇತ್ಲ ಅವ್ರು ಆ ತರನ ಇತ್ಲ ಹೇಳ್ತೀನಿ ನನಗೆ ರಿವರ್ಸ್ ಆಗಿ ಮಾತಾಡಿದ್ರು ಗುರುಜಿ. ನೀ ಏನೋ ಮಾತಾಡು, ಬಟ್ ನನಗೆ ಯಾವ ತರ ಬೇಕಾದ ತರ ಶಾಪ ಹಾಕಿದ್ರು ಐತಲ್ಲ, ಬಟ್ ನಿಮ್ ಮನೆಯವ್ರು ಏನ್ ನಿರ್ಧಾರ ತಗೊಂಡಾರಲ್ಲ ಅದಕ್ಕೆ ಬದ್ಧವಾಗಿರೋ ಕಲ್ಕೊ ಅಂತೇಳಿ ನಾನು ಈ ತರ ಹೇಳಿದೆ ಗುರುಜಿ. ಇರ್ಲಪ್ಪ, ಇದು ನಿಮ್ಮ ಕಡೆಯಿಂದ ಆಗಿರೋ ಬಹಳ ದೊಡ್ಡ ಅಪರಾಧ. 10 ವರ್ಷ ಒಂದು ಜೀವವನ್ನು ನಂಬಿಸೋದು ಕೂಡ ಅದು ಅಪರಾಧವೇ ಹೌದು, ಅರ್ಥ ಆಯ್ತಲ್ಲಪ್ಪ. ಆದರೆ ಪರಿಸ್ಥಿತಿ, ಪ್ರೀತಿ ಮತ್ತೆ ಆ ತಾಯಿಗೆ ತಮ್ಮ ಮಗಳನ್ನ ಹೇಗಿದ್ದಾಳೋ ಹಾಗೆ ಒಪ್ಪಿಸೋದು, ಇವೆಲ್ಲರಲ್ಲಿ ಯಾವುದು ತೂಕ ಜಾಸ್ತಿ ಅಂದ್ರೆ ತಾಯಿ ಬಗ್ಗೆ ಯೋಚನೆ ಮಾಡೋದೇ ಧರ್ಮ. ಅದನ್ನೇ ವಿಚಾರ ಮಾಡಿದ್ದೇನೆ ಗುರುಜಿ ನಾನು. ಈಗ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಾನು ತುಂಬ ಶಾಪಗಳನ್ನು ಸ್ವೀಕರಿಸೋಕೆ ಮನಸ್ಸು ರೆಡಿ ಮಾಡ್ಕೊಳ್ಬೇಕು, ಬಟ್ ವಾಸ್ತವವಾಗಿ ಅವಲ್ಲಿ ಕೆಲಸ ಮಾಡಲ್ಲ. ಯಾವಾಗ ಒಂದು ತಾಯಿಯಿಂದ ಮಗಳನ್ನ ಕಿತ್ತುಕೊಳ್ಳದಿರುವ ಯೋಚನೆ ಮಾಡದಲ್ಲಪ್ಪ, ಅವತ್ತೇ ನಿನಗೆ ಯಾವ ಶಾಪವೂ ಅಂಟದಿರೋ ಒಂದು ರಕ್ಷಾ ಕವಚ ನಿನ್ನ ಬದುಕಲ್ಲಿ ಇದ್ದೇ ಇದೆ. ಇದು ನೀನು ಅರ್ಥ ಮಾಡ್ಕೋ. ನಿನಗೆ ನಾಳೆ ಮಕ್ಕಳಾಯ್ತವೆ, ನಿನಗೆ ಅವೆಲ್ಲ ಮುಂದೆ ಹೊಡಿಬಾರ್ದು ನಿಮಗೆ ತೊಂದರೆಗಳು. ಹಾಗಾಗಿ ನಿನ್ನ ಕೆಲಸ ಗೌರ್ಮೆಂಟ್ ತಾಣ್ತೀಯೋ, ಹಂಗೆ ಇರ್ತೀಯೋ, ಮದುವೆ ಆಯ್ತೀಯೋ, ಅದು ನಿನಗೆ ಬಿಡ್ತೀನಿ. ಈ ತಾಯಿಯಿಂದ ಮಗಳನ್ನ ಕಿತ್ಕೊಳ್ಬೇಡ. ಅಷ್ಟು ಮಾಡು, ಧರ್ಮ ಅದನ್ನು ಪಾಲನೆ ಮಾಡು. ನಿನ್ನ ತಾಯಿಗೂ ನೆಮ್ಮದಿ, ನಿನಗೂ ನೆಮ್ಮದಿ. ಬಟ್ ಈ ಹೆಣ್ಮಗಳಿಗೆ ಕಡೆಯದಾಗಿ ತಲೆಬಾಗಿ ಕ್ಷಮೆ ಕೇಳಿ ನಿನ್ನ ಬದುಕು ಚೆನ್ನಾಗಿರ್ಲವ ಅಂತ ಹೇಳಿ ಅದನ್ನು ಅಲ್ಲಿಗೆ ಮುಕ್ತಾಯ ಮಾಡಪ್ಪ, ಆಯ್ತಾ? ಆ ತಾಯಿಗೆ ಅಟ್ಲೀಸ್ಟ್ ಈ ಉಳಿದಿರೋ ಹೆಣ್ಮಕ್ಳಿಂದಲಾದ್ರೂ ನೆಮ್ಮದಿ ಸಿಗ್ಲಿ. ಆಯ್ತು ಗುರುಜಿ. ಅಷ್ಟು ಮಾಡ್ಕೊಳಪ್ಪ, ನಿನ್ಗೆ ಒಳ್ಳೇದಾಗುತ್ತೆ, ಆಯ್ತಾ? ಶುಭವಾಗಲಿ, ಶುಭವಾಗಲಿ. ನೋಡಿ, ಎಂಥ ಸಂದಿಗ್ಧ ಪರಿಸ್ಥಿತಿ ಕೆಲವೊಮ್ಮೆ ಅಂದರೆ, ಪ್ರೀತಿಗೆ ಜಾತಿ ಅನ್ನೋ ಭೂತ ಅಂಟುಕೊಂಡಾಗ
ಎಷ್ಟೋ ಪ್ರೀತಿಗಳು ಸತ್ತು ಹೋಗಿದ್ದಾವೆ. ಮನುಷ್ಯ ಕುಲಕ್ಕೆ ಜಾತಿ ಎನ್ನುವುದು ಒಂದು ಶಾಪ. ಕಣ್ಣೋಟಗಳಿಗೆ, ಪರಸ್ಪರ ಅಪ್ಪುಗೆಗೆ, ಹಾಗೂ ಒಬ್ಬರನ್ನು ಕಂಡಾಗ ಇನ್ನೊಬ್ಬರಿಗೆ ಹುಟ್ಟುವ ಆ ಪ್ರೇಮ, ಅದಕ್ಕೆ ಯಾವ ಜಾತಿ, ಓ ನಿಂದು ಯಾವ ಜಾತಿ ಅಂತ ಕೇಳಿಬಿಟ್ಟು ಬರುವ ಪ್ರೀತಿ, ಅದು ಪ್ರೀತಿ ಹೇಗಾಗುತ್ತೆ? ಯಾರನ್ನು ನೋಡಿದಾಗ ಅವರನ್ನು ಪದೇ ಪದೇ ನೋಡಬೇಕು, ಹಾಗೂ ಅವರು ನನ್ನ ಜೊತೆಗಿದ್ದರೆ ನಾನು ತುಂಬ ನೆಮ್ಮದಿಯಾಗಿರ್ತೀನಿ ಅಂತ ಒಂದು ಭಾವನೆ ಬರುತ್ತಲ್ಲ, ಅದು ಪ್ರೀತಿ. ಅದು ಜಾತಿಯನ್ನು, ದುಡ್ಡನ್ನು, ಹೊರಗಿನ ಸೌಂದರ್ಯವನ್ನು ನೋಡಿ ಬರುವುದಲ್ಲ. ಆದರೆ ಹಾಗೆ ಒಂದು ಪ್ರೀತಿಯನ್ನು ಆರಂಭಿಸೋ, ಈಗ ನೋಡು, ನಮಗೆ ಕೆಲವೊಮ್ಮೆ ಸುಂದರವಾಗಿರೋರನ್ನ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿರೋ, ಅದು ಮಾತಲ್ಲೋ ರೂಪದಲ್ಲೋ ಇನ್ಯಾವುದೋ ರೂಪದಲ್ಲಿ ವಿಚಾರದಲ್ಲಿ ಅಟ್ರಾಕ್ಟಿವ್ ಆಗಿರುವ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಕಂಡಾಗ ಪ್ರೀತಿ ಹುಟ್ಟುತ್ತೆ. ಓ ಗುರುಗಳು ಹೇಳಿದ್ದಾರೆ, ಯಾರನ್ನು ನೋಡಿದಾಗ ಮತ್ತೆ ಮತ್ತೆ ನೋಡಬೇಕು ಅನ್ಸೋದೋ ಅದು ಪ್ರೀತಿ ಅಂದುಕೊಂಡು ಯಾವಾಗ ಬೇಕು ಅವಾಗ ಯಾರ ಮೇಲೆ ಬೇಕು ಅವ್ರ ಮೇಲೆ ಶುರು ಮಾಡೋದಲ್ಲ. ಈಗ ನೋಡಿ, ಇವರು 10ನೇ ಕ್ಲಾಸಲ್ಲೇ ಏನೂ ಗೊತ್ತಿಲ್ಲದ ಸಮಯದಲ್ಲಿ ಶುರು ಮಾಡಿಕೊಂಡು ನಾಳೆ ಏನು, ನಾವು ಯಾವ ಸಮಾಜದಲ್ಲಿ ಬದುಕ್ತಿದ್ದೀವಿ, ನಾಳೆ ಇದು ಎಲ್ಲಿಗೆ ಹೋಗಿ ತಲುಪ್ಬೋದು, ಮನೇಲಿ ಒಪ್ಪುತ್ತಾರಾ ಅಥವಾ ನಮ್ಮ ಪರಿಸ್ಥಿತಿ ಏನು, ಒಂದು ಮಿನಿಮಮ್ ಒಬ್ಬ ಹುಡುಗ ಒಂದು ಹೆಣ್ಮಗಳನ್ನು ಹೋಗಿ ನಾನು ನಿಮ್ಮ ಮಗಳನ್ನು ಮದುವೆ ಆಗ್ತೀನಿ ಎಂದಾಗ ಅಟ್ಲೀಸ್ಟ್ ಒಂದು ಯೋಗ್ಯತೆಯನ್ನು ಗಳಿಸಿರೋದು ಬಹಳ ಮುಖ್ಯನಪ್ಪ. ಹೆಣ್ಣತ್ತಿರೋರು ಏನು ಸರ್ ಎಲ್ಲ ಗೌರ್ಮೆಂಟ್ ಜಾಬೇ ಕೇಳ್ತಾರೆ, ತಪ್ಪು. ಬರೀ ಗೌರ್ಮೆಂಟ್ ಜಾಬ್ ಹಿಂದೆ ಹೋಗೋದ್ರಿಂದ ನಿಮ್ಮ ಹೆಣ್ಮಕ್ಳಿಗೆ ಗಂಡಸು ಸಿಗ್ತಾನೆ, ಗಂಡ ಸಿಗಲ್ಲ. ಗಂಡಸರೆಲ್ಲರೂ ಗಂಡ ಆಗಲಿಕ್ಕೇನು ಇಲ್ಲ, ಗಂಡಸರಾಗಿರ್ತಾರೆ ನೋಡಲಿಕ್ಕೆ. ಆದರೆ ಗಂಡನಾಗಿ ಜವಾಬ್ದಾರಿ ತಗೊಂಡು ಆ ಮಾತೃ ಬುದ್ಧಿ, ತಾಯಿಯಂತೆ ತನ್ನ ಹೆಂಡತಿಯನ್ನು ಅಥವಾ ಹೆಂಡತಿಗೆ ಯಾವುದೇ ರೀತಿ ನೋವು ದುಃಖವನ್ನು ಕೊಡದೆ, ಯಾವುದೇ ಚಟಕ್ಕೆ ದಾಸರಾಗದೆ ತನ್ನ ಹೆಂಡತಿಯನ್ನು ದೇವತೆ ಎಂದುಕೊಂಡು ಪ್ರೀತಿಸುವ, ಪೂಜಿಸುವ, ಕಾಳಜಿ ಮಾಡುವ, ಹಾಗೂ ಅದಕ್ಕೆ ತುಂಬ ಪ್ರಾಮಾಣಿಕವಾಗಿರುವ ಗಂಡಸು ಗಂಡನಾಗ್ತಾನೆ. ಏನೋ ಮದುವೆ ಮಾಡಿದ್ದಾರೆ, ಸುಮ್ಮ ಮನೇಲಿ ಇರಬೇಕಷ್ಟೇ, ಅಡುಗೆ ಮಾಡ್ಕೊಂಡು, ನಾನು ಹೊರಗಡೆ ಏನು ಮಾಡಿದ್ರು ನೀನು ಕೇಳಂಗಿಲ್ಲ ಅಂದ್ರೆ ಅವನು ಗಂಡಸು ಅಷ್ಟೇ, ಅವನು ಗಂಡ ಆಗಲ್ಲ. ಹಾಗಾಗಿ ನಿನ್ನೆ ನಮಗೆ ನಮ್ಮ ಪ್ರೀತಿಯ ರಾಜಪ್ಪ ಸರು ಮಾತಾಡ್ತಿದ್ರು ನನ್ನ ಜೊತೆ ಅಮೇರಿಕದಿಂದ. ಅವ್ರು ಹೇಳ್ತಿದ್ರು, ಏನಪ್ಪ ಸೋನು ಎಲ್ಲಯ್ಯ ಮದುವೆ ಆಗಲ್ವನಪ್ಪ ನೀನು ಅಂತಿದ್ರು. ಹೆಂಗೆ ಅವರು ಆಧ್ಯಾತ್ಮಿಕ ಚರ್ಚೆ ಮಾಡ್ತಾರೆ ಬಹಳ ನನ್ನ ಜೊತೆ. ಏನಾದರೂ ಗೊಂದಲ ಇದ್ರೆ ನಾವು ಮಾತಾಡ್ತೀವಿ, ಅವರು ಆಧ್ಯಾತ್ಮಿಕವಾಗಿ ವಿಷಯಗಳನ್ನು ಹಂಚ್ಕೊಳ್ತಾರೆ. ಅವರೊಂದು ಮಾತು ಹೇಳಿದ್ರು, ಹಿಂಗೆ ಸರ್ ಮನೇಲಿ ನೋಡ್ತಿದ್ದಾರೆ, ನೋಡೋಣ ಸರ್ ಮುಂದೆ ಏನಾಗುತ್ತೆ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳಿದ್ರು, ಸೋನು ಅಂದರೆ ನನ್ನವ್ರು ಸೋನು ಅಂತ ಕರೆಯೋದು, ಸೋನು ಹೆಂಡತಿಯನ್ನು ಹುಡುಕಿ ಹೆಣ್ಣನ್ನು ಹುಡುಕಬೇಡಿ ಅಂತ. ನನಗೆ ಎಷ್ಟು ಚೆನ್ನಾಗಿರೋ ಮಾತು ಅನಿಸ್ಬಿಡ್ತು. ಹೆಂಡತಿ ಹುಡುಕಿ ಹೆಣ್ಣು ಹುಡುಕಬೇಡಿ ಅಂತ. ಹೆಣ್ಣೇ ಹೆಂಡತಿ ಆಗುವುದು ಹೌದು, ಆದರೆ ಹೆಣ್ಣುಗಳೆಲ್ಲ ಹೆಂಡತಿ ಆಗ್ತಾರೆ ಅಂತ ಏನಿಲ್ಲ. ಹಾಗಾಗಿ ಭಾಳ ಸಂಗಾತಿಯಾಗುವ ಹೆಂಡತಿ ಹುಡುಕಿ ಹೆಣ್ಣು ಹುಡುಕೋ ಬುದ್ಧಿ ಬೇಡ, ಹೆಂಡತಿ ಹುಡುಕಿ. ಹಂಗೆ ನಮಗೂ ಆ ಪ್ರೀತಿ ಅವೆಲ್ಲ ಆರಂಭದ ಸಮಯದಲ್ಲಿ ಇದು ನಾಳೆ ಏನು ಅಂತ ಒಂದು ದೂರದೃಷ್ಟಿ ಇಲ್ಲದೇನೆ ಸುಮ್ಮನೆ ಹಂಗೆ ಬೇಕಂಗೆ ವಿಚಾರ ಮಾಡಿಕೊಂಡು ಹಿಂಗೆಲ್ಲ ಗೊಂದಲ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಹಾಗಾಗಿ ಇಲ್ಲಿ ಆ ತಾಯಿಗೋಸ್ಕರ ಇದೊಂದು ನಿರ್ಧಾರ ಮಾಡಪ್ಪ, ನೀನು ಒಳ್ಳೆಯದಾಗುತ್ತೆ, ದುಃಖ ಪಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ಡೋಂಟ್ ವರಿ, ಶುಭವಾಗಲಿ ನಿನಗೆ, ಮತ್ತು ಆ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ. ಪಾಪ ತಂದೆ ಕಳ್ಕೊಂಡಿದ್ದಾರೆ, ಈಗ ಪ್ರೀತಿ ಬೇರೆ ಕಳ್ಕೊಳ್ಬೇಕು ಅನ್ನೋ ನೋವು ಇರುತ್ತೆ ಅವ್ರಿಗೆ. ಆದರೆ ನಾನು ಹೇಳೋದವ, ಮುಂದೊಂದು ದಿನ ನಿನ್ನ ತಾಯಿಯನ್ನು ಕನ್ವಿನ್ಸ್ ಮಾಡಿ ಈ ಹುಡುಗನ್ನೇ ಪಡ್ಕೊಳ್ಳಿಕ್ಕಾದ್ರೆ ಪಡ್ಕೋ, ತೊಂದರೆ ಇಲ್ಲ. ಆದರೆ ಈಗ ನಾನು ಓಡಿ ಬಂದುಬಿಡ್ತೀನಿ ಬೇಡವ, ಮೊದಲೇ ತಾಯಿ ದುಃಖದಲ್ಲಿದ್ದಾರೆ, ಹೆತ್ತವರಿಗೆ ನೀವು ದುಃಖ ಕೊಟ್ಟು ಅದು ಯಾವ ದಾಂಪತ್ಯದ ಸುಖವನ್ನು ನೀವು ಅನುಭವಿಸಬಲ್ಲಿರಿ? ಆಗುವುದಿಲ್ಲ. ಧೈರ್ಯವಾಗಿ ತಾಯಿ ಜೊತೆ ಸಂಭಾಳಿಸ್ಕೊಂಡಿರವ, ಮುಂದೆ ಸಾಧ್ಯವಾದ್ರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಹುಡುಗನ ಮದುವೆ ಆಗು. ಇಲ್ವಾ, ನನ್ನ ಪಾಲಿಗೆ ಬಂದಿದ್ದನ್ನು ನಾನು ಸ್ವೀಕರಿಸ್ತೀನಿ ಅನ್ನೋ ಬುದ್ಧಿಯಲ್ಲಿ ಬದುಕ್ತಾ ಹೋಗು, ನಿನಗೆ ಒಳ್ಳೇದಾಗಲಿ. ಬೇಜಾರು ಮಾಡ್ಕೊಂಬಿಡ, ಬದುಕು ಮುಂದೆ ಸಾಗ್ತಾ ಇರುತ್ತೆ. ಯಾರಿದ್ರು ಯಾರಿಲ್ಲದೆ ಹೋದರು ಬದುಕು ಮುಂದೆ ಹೋಗ್ತಾ ಇರುತ್ತೆ. ಡೋಂಟ್ ವರಿ.